ಇನ್ನೋರ್ವ ನಮ್ಮ ಭಾಗದ ಅಂದಿನ ಹೈದರಾಬಾದ್ ಕರ್ನಾಟಕ, ಇಂದಿನ ಕಲ್ಯಾಣ ಕರ್ನಾಟಕದ ಶ್ರೇಷ್ಠ ವೈದ್ಯರು ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ಅಲ್ಲ, ಜಗತ್ತಿಗೆ ಒಬ್ಬ ವ್ಯಕ್ತಿಯಿಂದ ನಮ್ಮ ಪ್ರದೇಶವನ್ನು ಗುರುತು ಮಾಡ್ತಾ ಇದ್ದಾರೆ. ಭಾಳ ವರ್ಷಗಳ ಹಿಂದೆ ಭಾರತದಲ್ಲಿ ಒಂದು ಹೊಸ ಆರ್ಥಿಕ ನೀತಿ ಪ್ರಾರಂಭವಾಗುವಾಗ ಒಂದು ನೀತಿ ಬಂತು. LPG ಅಂತ ಒಂದು ಶಬ್ದ ಭಾಳ ಪ್ರಚಲಿತವಾಯಿತು. LPG ಅಂದರೆ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತಾರೆ. ಬಟ್ LPG ಅಂದರೆ ಲಿಬರಲೈಜೇಷನ್, ಪ್ರೈವೇಟೈಜೇಷನ್, ಗ್ಲೋಬಲೈಜೇಷನ್. ಡಾಕ್ಟರ್ ಶೇಖರ್ ಪಾಟೀಲ್ ಸರ್ ಅವರು ಅಮೇರಿಕಾದಲ್ಲಿದ್ದು ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಜ್ಞಾನದಿಂದ ಶ್ರೀಮಂತರಾಗಿ ಗ್ಲೋಬಲಿ ವಿಚಾರ ಮಾಡಿ ಸ್ಥಳೀಯ ಸಮಸ್ಯೆಗಳಿಗೆ ಪರಿಹರಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅವರು ಬೆಳಿಗ್ಗೆ ಸಂಸ್ಥೆಯ ವತಿಯಿಂದ ಸ್ವಾಗತ ಅಥವಾ ಒಂದು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಹೆಚ್ಚು ಮಾಡಲಿ ಅಂತ ಒಂದು ಪ್ರಶಂಸನೆಯನ್ನು ಕೊಟ್ಟಿದ್ದೀವಿ. ಆ ಪ್ರಶಂಸನೆ ಮುಂದುವರಿಯುತ್ತಾ ವಿದ್ಯಾರ್ಥಿಗಳಿಗೆ ಮತ್ತು ಬೇರೆ ಯಾರಾದ್ರೂ ವೈಯಕ್ತಿಕವಾಗಿ ನಿಮ್ಮ ಪ್ರಶ್ನೆಗಳಿದ್ದರೆ ಅದು ಕ್ಯಾನ್ಸರ್ ಮೇಲೆ, ಆ ಕ್ಯಾನ್ಸರ್ ಏನು ಭಯ ಅದನೋ, ಮಿಥ್ಯೆ ಅದನೋ, ಮುಂಜಾಗ್ರತೆ ಅದನೋ, ಚಿಕಿತ್ಸೆ ಅದೋ. ಭಾರತದಲ್ಲಿ ಆರೋಗ್ಯ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ತಾವೆಲ್ಲರೂ ಬಿಚ್ಚ ಮನಸ್ಸಿನಿಂದ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಸಂಯುಕ್ತ ಕರ್ನಾಟಕ CEO ಸರ್ ಅವರಿಗೆ ಪುಷ್ಪಗುಚ್ಛವನ್ನು ತಮ್ಮೆಲ್ಲರ ಪರವಾಗಿ ಅರ್ಪಿಸ್ಬೇಕಂತ ವಿನಂತಿಸ್ಕೊಳ್ತೇನೆ. ಸರ್ ಕಾರ್ಡ್ ಹೇಳಿ ಸರ್. ತಮ್ಮೆಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಈ ಲೋಕ ಶಿಕ್ಷಣ ಟ್ರಸ್ಟ್ ಮತ್ತು ಸಂಯುಕ್ತ ಕರ್ನಾಟಕ ವತಿಯಿಂದ ನನ್ನ ಇಲ್ಲಿ ಕರೆದು ತಮ್ಮೆಲ್ಲರಿಗೂ ಈ ಕ್ಯಾನ್ಸರ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಲು ಕರೆದಕ್ಕೆ ಮೊಟ್ಟ ಮೊದಲಿಗೆ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ನನಗೆ ಈಗ ಕ್ಯಾನ್ಸರ್ ರೋಗದ ಬಗ್ಗೆ ತಮ್ಮೆಲ್ಲರಿಗೂ ಸಾಕಷ್ಟು ಜನರಿಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಇರ್ತದೆ. ಆದರೆ ಆ ಮಾಹಿತಿ ಯಾವ ರೀತಿಯಿಂದ ಇದೆ ಅಂದರೆ ಅದರಲ್ಲಿ ಭಯನೇ ಭಾಳ ಇದೆ. ಸೊ ಈ ಕ್ಯಾನ್ಸರ್ ಅಂದ ತಕ್ಷಣವೇ ಜನರ ಮನಸ್ಸಿನಲ್ಲಿ ಏನೇನಾಗುತ್ತೆ, ಅವ್ರು ಯಾವ ರೀತಿಯಿಂದ ಬಿಹೇವಿಯರ್ ಮಾಡ್ತಾರೆ ಅಂತ ಅನ್ನೋದು ನಾನು ಈಗ ಲಾಸ್ಟ್ 35 ಇಯರ್ಸ್ 3.5 ದಶಕಗಳಿಂದ ಕ್ಯಾನ್ಸರ್ ರೋಗಿದ ಜೊತೆಯಲ್ಲಿ ಅಥವಾ ಕ್ಯಾನ್ಸರ್ ರೋಗದ ಕುಟುಂಬದವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಹೀಗಾಗಿ ಆ ಅನುಭವವನ್ನು ನಾನು ಇವತ್ತು ತಮ್ಮೆಲ್ಲರ ಜೊತೆಯಲ್ಲಿ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೇನೆ. ಸೊ ಈ ಕ್ಯಾನ್ಸರ್ ಅಂದ ತಕ್ಷಣ ಏನಪ್ಪ ಕ್ಯಾನ್ಸರ್ ಆಗಿದೆಯಾ, ಒಂದು ರೋಗಿ ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜ್ನಲ್ಲಿ ಬೆಡ್ ಮೇಲೆ ಮಕ್ಕೊಂಡು ಅನ್ನೋವಂಥ ಒಂದು ಕಣ್ಣೆದ್ರಿಗೆ ಒಂದು ಚಿತ್ರಣ ತಮ್ಮ ಕಣ್ಣೆದ್ರಿಗೆ ಬರುತ್ತೆ. ಆ್ಯಂಡ್ ನಾ ಈಗ ಹಾಸ್ಪಿಟ್ಲಲ್ಲಿ ಬಂದಿರ್ತಾರೆ. ಫಸ್ಟ್ ಅವ್ರ ಕುಟುಂಬದವ್ರು ಬರ್ತಾರೆ 4-5 ಜನ ಓಡ್ಕೊಂತ. ಫಸ್ಟ್ ಬಂದು ಡಾಕ್ಟ್ರೇ ದಯಮಾಡಿ ಅದು ಕ್ಯಾನ್ಸರ್ ಮಾತ್ರ ಹೇಳ್ಬೇಡ್ರಿ, ಅದು ಕ್ಯಾನ್ಸರ್ ಅದಂತ ಮಾತ್ರ ಬಾಯಿ ತೆರಿಬೇಡ್ರಿ, ನೋಡ್ರಿ ನೀವೇನಾರು ಹೇಳ್ರಿ, ಆ ಪೇಷಂಟಿಗೆ ಮಾತ್ರ ಕ್ಯಾನ್ಸರ್ ಹೇಳ್ಬೇಡ್ರಿ. ಇದು ಎಲ್ಲ ಎದಕ್ಕಂತಾರೆ, ಇದ್ರ ಬಗ್ಗೆ ಯಾಕೆ ಇಷ್ಟು ಭಯ ಇದೆ ಅಂಬೋದು ಒಂದು ಕಾರಣ ಇದೆ. ಯಾಕಂದರೆ ಈಗ ನಾನು ಹೇಳ್ತೀನಿ, ನಮ್ಮ ಊರದೇ ಒಬ್ಬರು ಪೇಷಂಟ್ ಇದ್ದಾರೆ, ಜಸ್ಟ್ ಒಂದು ಯಂಗ್ ಪರ್ಸನ್, ಒಂದು 30-35 ವರ್ಷನವ್ರು ಇರ್ಬೋದು. ಬಾಯಲ್ಲಿ ಒಂದು ಸಣ್ಣ ಹುಣ್ಣಾಗಿತ್ತಂತ. ಆಮೇಲೆ ಅವ ಏನು ಮಾಡಿದ, ಒಂದು 6-8 ತಿಂಗಳಾಗಿಂದ ನಂಬಲ್ಲಿ ಬಂದಿದ್ದಾನೆ. ಬಂದಾಗ ಅದು ಬಾಯಿನೇ ತೆರೆಯಕ್ಕೆ ಬರ್ತಿದ್ದಿಲ್ಲ. ಅಲ್ಲೋ ಏನಾಗಿತ್ತು ನನಗೆ ಇಷ್ಟು ದಿವಸ ಯಾಕೆ ಬರಲಿಲ್ಲ, ಏನಾಗಿತ್ತು ಅಂತಂದ್ರೆ, ಇಲ್ರಿ ಅದೊಂದು ಹುಣ್ಣಾಗಿತ್ತು, ಒಬ್ರು ಯಾರೋ ತಿಳಿದವರು ಯಾಲಕ್ಕಿ ಇಟ್ಕೊ ಅಂದರು, ಇನ್ನೊಬ್ಬರು ಟೂತ್ ಪೇಸ್ಟೇ ಚೇಂಜ್ ಮಾಡಂದರು, ಇನ್ನೊಂದು ಹೇಳ್ಕೊಂತ ಆ ಮನುಷ್ಯ 6-8 ತಿಂಗಳ ಕಾಲ ವ್ಯರ್ಥ ಮಾಡಿದ. ಆಗಿ ನಂಬಲ್ಲಿ ಬಂದಾಗ ಅವ 4th ಸ್ಟೇಜ್ನಲ್ಲಿ ಇದ್ದಾನೆ ರೀ. ಅಂದಾಗ ನಾವು ಏನೂ ಟ್ರೀಟ್ಮೆಂಟ್ ಮಾಡೋಂಥ ಪರಿಸ್ಥಿತಿಯಲ್ಲಿ ಅವಾಗಿರಲಿಲ್ಲ. ಅವಾಗ ನೀ ಕ್ಯಾನ್ಸರ್ ಇರೋ ಭಯದ ಬಗ್ಗೆ ಚಿಂತೆ ಮಾಡ್ತಿರೋ ಅಥವಾ ಅದು ಡಿಲೇ ಮಾಡಿ ಈ ರೋಗವನ್ನು ಅದ್ರ ಬಗ್ಗೆ ಇರೋವಂಥ ನಾಲೆಜ್ ಅವೇರ್ನೆಸ್ ಅಬ್ಸಲ್ಯೂಟ್ಲಿ ಏನು ಇರಲಿಲ್ಲ ರೀ. ಹೀಗಾಗಿ ಅವ ಭಾಳ 4th ಸ್ಟೇಜ್ನಲ್ಲಿ ಬಂದ. ಹೀಗಾಗಿ ನಾವು ಈ ಕ್ಯಾನ್ಸರನ್ನು
ಭಯದಕ್ಕಿಂತ ಭಯ ಬಿಟ್ಟು ಅದನ್ನು ಮೊದಲನೇ ಸ್ಟೇಜ್ನಲ್ಲಿ, ಎರಡನೇ ಸ್ಟೇಜ್ನಲ್ಲಿ ಕಂಡುಹಿಡ್ಕೊಂಡು ನಾವು ಆಸ್ಪತ್ರೆಗೆ ಬಂದು ಒಬ್ಬ ಡಾಕ್ಟ್ರಿಗೆ ಭೇಟಿ ಆದರೆ ಆ ರೋಗವನ್ನು ನಾವು ಪೂರ್ತಿ ಗುಣಪಡ್ಬೋದು. ಆದರೆ ಈ ಕ್ಯಾನ್ಸರ್ ರೋಗದ ಬಗ್ಗೆ ಭಯ ಹೋಗ್ಬೇಕು. ಎರಡನೇದಾಗಿ ನಾವು ಭಾಳ ಬೇಗನೆ ಏನೇ ಸಿಂಪ್ಟಮ್ಸ್ ಬಂದರೂ ತಕ್ಷಣ ಡಾಕ್ಟ್ರ್ ಬಳಿ ಹೋಗ್ಬೇಕು. ಸೊ ಅರ್ಲಿ ಡಯಾಗ್ನೋಸಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಬಟ್ ನಾಟ್ ದ ಫಿಯರ್ ಆಫ್ ಕ್ಯಾನ್ಸರ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್ ಅಂತ ನಾ ಇವತ್ತಿನ ದಿವಸ ಆ ವಿಚಾರನ ಹೇಳಕ್ಕೆ ಇಚ್ಛೆ ಪಡ್ತೀನಿ ರೀ. ಕ್ಯಾನ್ಸರ್ ಅಂದ್ರೆ ಏನು ರೀ? ಕ್ಯಾನ್ಸರ್ ಅಂದ್ರೆ ಎಲ್ಲರೂ ಶರೀರದಲ್ಲಿ ಒಂದು ಜೀವಕೋಶಗಳಂತ ಇರ್ತಾವ್ರಿ, ಸೆಲ್ಸ್ ಅಂತ ಇರ್ತಾವೆ. ಸಹಸ್ರಾರು ಜೀವಕೋಶಗಳಿರ್ತಾವೆ. ಆ ಜೀವಕೋಶಗಳು ಅವು ನಿಯಂತ್ರಣ ತಪ್ಪಿ ಒಂದು ಲೆಕ್ಕದ ಮೇಲೆ ನಡೆದಿರ್ತಾರೆ, ಒಂದು ನಿಯಂತ್ರಣದಲ್ಲಿ ಬೆಳೀತಾ ಇರ್ತಾವೆ. ಒಂದು 10 ಸೆಲ್ಸ್ ಹತ್ರ ಇನ್ನೊಂದು 10 ಸೆಲ್ ಬದುಕಬೇಕು. ಆದರೆ ಇವು ನಿಯಂತ್ರಣ ತಪ್ಪಿ ಬೆಳಿಲಿಕ್ಕೆ ಶುರು ಆಯಿತು ಅಂದರೆ ಅವು ಗಡ್ಡೆ ಅಂತ ಪರಿವರ್ತನೆ ಆಗ್ತಾವ್ರೆ. ಅದೇನಾಗುತ್ತೆ, ಬೆಳೆಯೋದು ಹೆಚ್ಚಿಗೆ ಆಗುತ್ತೆ, ಸಾಯೋ ಸೆಲ್ಗಳು ಕಡಿಮೆ ಆಗಿ ಅವು ನಿಯಂತ್ರಣ ತಪ್ಪಿದಾಗ ಅದು ಕ್ಯಾನ್ಸರ್ ಗಡ್ಡೆ ಅಂತ ಆಗುತ್ತೆ. ಈ ಕ್ಯಾನ್ಸರ್ ಗಡ್ಡೆ ಒಂದು ಅಂಗಾಂಗದಲ್ಲಿ, ಒಂದು ಶ್ವಾಸಕೋಶದಲ್ಲಿರ್ಬೋದು, ಒಂದು ಸ್ತನದಲ್ಲಿ ಇರ್ಬೋದು, ಆ ಗಡ್ಡೆ ಅದು ಅಲ್ಲಿ ಬೆಳೆದು ರಕ್ತದ ಮೂಲಕ ಅದು ನಮ್ಮ ಬಾಡಿಯಲ್ಲಿ ಬೇರೆ ಕಡೆನೂ ಹರಡೋಂಥ ಚಾನ್ಸಸ್ಸು ಹೆಚ್ಚಿಗಿರುತ್ತೆ. ಆವಾಗ ಕ್ಯಾನ್ಸರ್ ತುಂಬ ಹರಡಿದೆ, ಅಡ್ವಾನ್ಸ್ ಸ್ಟೇಜ್ ಆಗಿದೆ, 4th ಸ್ಟೇಜ್ ಆಗಿದೆ ಅಂತ ಕರಿತೀವಿ ರೀ. ಇದು ಎಲ್ಲ ಆಗ್ಬೇಕಾದ್ರೆ ಒಂದಿಂದಾಗ ಆಗೋದಲ್ರಿ ಇದು. ಇದೆಲ್ಲ ಆಗ್ಬೇಕಾದ್ರೆ ವರ್ಷಾನುಗಟ್ಟಲೆ ತಗೋತದೆ. ದಿವಸವಿನ ಮೇಲೆ ಆಗಿ 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 1 ವರ್ಷ, 2 ವರ್ಷ, 3 ವರ್ಷ ಈ ಬದಲಾವಣೆಗಳು ಒಂದು ಶುರುವಾಗಿಂದೆ ಆ ಪೂರ ಕ್ಯಾನ್ಸರ್ ಗಡ್ಡೆಯಾಗಿ ನಮ್ಮ ಕಡೆ ಸ್ಪ್ರೆಡ್ ಆಗಬೇಕಾದ್ರೆ ಕನಿಷ್ಠ 1-2 ವರ್ಷಗಳಾದರೂ ಬೇಕಾಗುತ್ತೆ. ಕ್ಯಾನ್ಸರ್ ಓವರ್ನೈಟ್ ಆಗೋದಿಲ್ರಿ. ಅದಕ್ಕೆ ಇದು ನಾವು ಬೇಗನೆ ಗೊತ್ತು ಮಾಡ್ಕೋಬೋದು. ಅದಕ್ಕೆ ಕೆಲವೊಂದು ಲಕ್ಷಣಗಳು ಇರ್ತಾವೆ, ಕೆಲವೊಂದು ಸ್ಕ್ರೀನಿಂಗ್ ಮೆಥಡ್ಸ್ ಅಂತ ಇರ್ತಾವೆ. ಇವೆಲ್ಲನೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕ್ಯಾನ್ಸರ್ ರೋಗವನ್ನು ಬೇಗನೆ ಪತ್ತೆ ಹಚ್ಚಿದ್ರೆ ಅದು ಪೂರ್ತಿ ಗುಣ ಮಾಡಬಹುದು. ಈ ವಿಚಾರನ ನಮ್ಮ ತಲೆಯಲ್ಲಿ ಫಿಕ್ಸ್ ಆಗಿ ಹೋಗ್ಬೇಕು. ಅದು ಕ್ಯಾನ್ಸರ್ ಅಂದ್ರೆ ಉಳಿಯಲ್ಲ ಶಬ್ದ ಪೂರ್ತಿ ತೆಗೆದು ಹಾಕಬೇಕು. ದಿಸ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಕನ್ವೆ ಟು ಆಲ್ ಆಫ್ ಯು. ಮೋಸ್ಟ್ ಆಫ್ ದಿಮ್ ಆರ್ ಸ್ಟೂಡೆಂಟ್ಸ್ ಆಲ್ಸೋ. ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇದರಲ್ಲಿ ಏನಂತಂದರೆ, ಈ ಕಡೆಗೆ ಕ್ಯಾನ್ಸರ್ ರೋಗ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಈಗ ನೋಡ್ತೀವಿ ಪ್ರತಿಯೊಂದು ಫ್ಯಾಮಿಲಿದಾಗ ಯಾರ ನೋಡ್ರಿ, ನಮ್ಮ ಊರಿಗೆ ಹೋದ್ರೆ ಒಂದು 10-20 ಪೇಷಂಟ್, ಒಂದು 100 ಮಂದಿ ಫ್ಯಾಮಿಲಿಗಳದಾಗ ಕ್ಯಾನ್ಸರ್ ಇದ್ದವ್ರು ಇರ್ತಾರೆ. ಸೊ ಅಂದಾಗ ಪ್ರತಿಯೊಂದು ಫ್ಯಾಮಿಲಿಗಳದಾಗ, ನಿಮ್ಮ ರಿಲೇಟಿವ್ಸ್ದಾಗ, ಫ್ರೆಂಡ್ಸ್ದಾಗ ವಿಯರ್ ಕ್ಯಾನ್ಸರ್, ದ ಇನ್ಸಿಡೆನ್ಸ್ ಈಸ್ ಇನ್ಕ್ರೀಸಿಂಗ್. ಅದರ ಪ್ರಮಾಣ ಭಾಳ ಹೆಚ್ಚಿಗೆ ಆಗ್ಲಕತ್ತದ ರೀ. ಈಗ ಇವತ್ತಿನ ICMR ರಿಪೋರ್ಟ್ ಪ್ರಕಾರ ಪ್ರತಿ ವರ್ಷ 15 ಲಕ್ಷ ಹೊಸ ಕ್ಯಾನ್ಸರ್ ರೋಗಿಗಳನ್ನು ನಾವು ಕಂಡು ಹಿಡಿತೀವಂತ್ರಿ. ಎಷ್ಟು? 15 ಲಕ್ಷ ಹೊಸ ಜನರನ್ನ. ಅದರಲ್ಲಿ ಒಬ್ಬರು ಮನುಷ್ಯಗೆ 10 ಜನರಲ್ಲಿ ಒಬ್ಬರಿಗೆಲ್ಲ ಕ್ಯಾನ್ಸರ್ ಆಗುತ್ತಂತಂತಿದ್ದಾರೆ ಅವ್ರ ಜೀವನದಲ್ಲಿ. ಸೊ ಇಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆಲಕ ಕಾರಣ ಏನು? ಮೊದಲ ಪಾಶ್ಚಿಮಾತ್ಯ ದೇಶಗಳಲ್ಲೇ ಕ್ಯಾನ್ಸರ್ ಹೆಚ್ಚಿಗದಂತಿದ್ದೆವು, ಈಗ ನಮ್ಮಲ್ಲಿನೂ ಹೆಚ್ಚಿಗಾದ್ರೆ. ಈಗ ಪ್ರತಿ 1 ಲಕ್ಷ ಜನರಲ್ಲಿ 100ರಿಂದ 120 ಜನರು ಕ್ಯಾನ್ಸರ್ ಡೆವಲಪ್ ಆಗುತ್ತಂತಿದ್ದಾರೆ. ಸೊ ಇಷ್ಟು ಹೈ ಇನ್ಸಿಡೆನ್ಸ್ ಹೆಚ್ಚಿಗೆ ಹಾಕೊಂತ ಹೋಗೋದಕ್ಕೆ ನಾನಾ ಕಾರಣಗಳಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನನಗೆ ತಿಳಿದ ಮಟ್ಟಿಗೆ ಅಂತಂದರೆ, ಈ ಕ್ಯಾನ್ಸರ್ ರೋಗ ಇರೋದು ಏಜ್ಡ್ ಪೀಪಲ್ ಅಲ್ರಿ, ಅಬೌವ್ 60 ಇಯರ್ಸ್, ಅಬೌವ್ 65 ಇಯರ್ಸ್, ಈ ಏಜ್ ಗ್ರೂಪ್ನಲ್ಲೇ ಹೆಚ್ಚಿಗಿರುತ್ತೆ. ನಮ್ಮ ಈಗ ಭಾರತ ದೇಶದಲ್ಲಿ ಏನಾಗ್ತಾ ಇದೆ, ಏಜಿಂಗ್ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್ ರೀ. ಮೊದಲೇನಿತ್ತು, ಏಜಿಂಗ್ ಪಾಪ್ಯುಲೇಷನ್ ಒಂದು 10% ಇರ್ತದಿಲ್ಲ 65 ವರ್ಷಕ್ಕಿಂತ. ಯಾಕಂದರೆ ಅವರ ಸಾಂಕ್ರಾಮಿಕ ರೋಗ ಅದು ಇದಾಗಿ ಭಾಳಷ್ಟು ಜನರು 50-60 ವರ್ಷಕ್ಕೆ ಹೊರಟೋಗಿಬಿಡ್ತದೆ. ಈಗ 65 ವರ್ಷ ಆದವರು ಕನಿಷ್ಠ 20% ಪೀಪಲ್ ಆರ್ ಸರ್ವೈವಿಂಗ್. ಈಗ ಪ್ರೊಜೆಕ್ಟೆಡ್ ಈಸ್ ಬೈ 2045 30% ಪಾಪ್ಯುಲೇಷನ್ ವಿಲ್ ಬಿ ಏಜ್ಡ್ ಪಾಪ್ಯುಲೇಷನ್ ಅಬೌವ್ 65. ಅಂದಾಗ ಕ್ಯಾನ್ಸರ್ ಪ್ರಮಾಣ 500% ಇನ್ಕ್ರೀಸ್ ಆಗ್ತಂತ ಹೇಳ್ತಾರೆ. ಈಗ ದಟ್ ಈಸ್ ದ ಅಮೌಂಟ್ ಆಫ್ ಇನ್ಕ್ರೀಸ್ ವಿಚ್ ಈಸ್ ಗೋಯಿಂಗ್ ಟು ಬಿ. ಈಗೇನು ಏಜ್ ಆಗ್ಬೇಡ ಅಂತ ಹೇಳೋಕ್ಕಾಗತ್ತಾ? ಯಾರಿಗಾರ ಜಲ್ದಿ ಹೋಗಿ ಹೇಳೋಕ್ಕಾಗತ್ತಾ? ಆಗೋದಲ್ಲ. ಸೊ ನಾವೇನು ಮಾಡ್ಬೇಕಂದ್ರೆ, ನಮ್ಮ ಬಲ್ಲಿ ಈ ಕ್ಯಾನ್ಸರ್ ರೋಗ ಬರಲಾರ್ದಂಗೆ ಒಂದು ಒಳ್ಳೆ ಲೈಫ್ ಸ್ಟೈಲ್ಸ್ ನಾವು ಮೊದಲಿಂದನೇ ಅಳವಡಿಸ್ಕೊಂಡ್ರೆ ನಾವು ಏಜ್ದಾಗಿಂದನೂ ನಮ್ಗೆ ಅದು ಕ್ಯಾನ್ಸರ್ ರೋಗ ಬರೋದಿಲ್ಲ. ಸೊ ಕ್ಯಾನ್ಸರ್ ಈಸ್ ಎ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತಾರೆ. ಇಟ್ ಈಸ್ ಒನ್ ಆಫ್ ದ ನಾನ್ ಕಮ್ಯುನಿಕಬಲ್ ಡಿಸೀಸ್. ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸೀಸ್. ಅಂದರೆ ನಾವು ಉಣಂಥ ಆಹಾರದಲ್ಲಿರ್ಬೋದು, ಈಗ ಭಾಗ್ಯಶ್ರೀ ಅವರು ಹೇಳಿದ್ರು ಎಲ್ಲ ಪಾಯಿಂಟ್ಸ್ ಸಿಸ್ಕೋಟ್ ಸೋ ಬ್ಯೂಟಿಫುಲಿ. ಎಲ್ಲ ಈ ಜಂಕ್ ಫುಡ್ಸ್ ತಿನ್ನೋದಿರ್ಬೋದು, ಪ್ರೊಸೆಸ್ಡ್ ಫುಡ್ಸು, ರೆಡ್ ಮೀಟು, ಲ್ಯಾಕ್ ಆಫ್ ಎಕ್ಸಸೈಸ್ ರೀ, ಒಟ್ಟು ಏನಿಲ್ಲ ಸೆಡೆಂಟ್ರಿ ಲೈಫ್ ಸ್ಟೈಲು. ಇದರಿಂದ
ಒಬೇಸಿಟಿ ಹೆಚ್ಚಿಗೆ ಆಗುತ್ತೆ, ಕ್ಯಾನ್ಸರ್ ರೋಗದ ಪ್ರಮಾಣನೂ ಹೆಚ್ಚಿಗೆ ಹಾಕ್ಕೊಂತ ಹೋಗುತ್ತಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತಾರೆ. ಕ್ಯಾನ್ಸರ್ ಆಲ್ಸೋ ಈಸ್ ಅನದರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮ್ಮ ಇಂಡಿಯಾದಲ್ಲಿ ಹೇಳ್ಬೇಕಾದಂದ್ರೆ ಟಬ್ಯಾಕೋ ಇನ್ ವೇರಿಯಸ್ ಫಾರ್ಮ್ಸ್. ಕೆಲವೊಬ್ರು ಸ್ಮೋಕ್ ಮಾಡ್ಬೋದು, ಕೆಲವೊಬ್ರು ಬೀಡಿ ಸೇದ್ಬೋದು, ಇನ್ನು ಕೆಲವೊಬ್ರು ತಂಬಾಕು ಹಾಕ್ಬೋದು, ಗುಟ್ಕಾ. ಈ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲರ ದಟ್ ಈಸ್ ಬಿಕಮ್ ಎನ್ ಎಪಿಡೆಮಿಕ್ ರೀ. ಈ ತಂಬಾಕು ಗುಟ್ಕಾ ಹಾಕೊಳ್ಳೋದು ಅಂದ್ರೆ ದಟ್ ಈಸ್ ಬಿಕಮ್ ಎ ಸ್ಟೈಲ್. ಅವರಲ್ಲಿ ಈ ಓರಲ್ ಕ್ಯಾನ್ಸರ್ ಹೆಚ್ಚಿಗೆ ಆಗುತ್ತಾರೆ. ಈ ಓರಲ್ ಕ್ಯಾನ್ಸರ್ ಆಗೋದು, ಶ್ವಾಸಕೋಶದ ಕ್ಯಾನ್ಸರ್ ಆಗೋದು, ಇವೆಲ್ಲ ತಂಬಾಕು ಸೇವನೆಯಿಂದಿದ್ದಾರೆ. ಈಗ ವಿ ಕಾಲ್ ದಟ್ ಇಂಡಿಯಾ ಈಸ್ ದ ಕ್ಯಾಪಿಟಲ್ ಆಫ್ ಓರಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಕ್ಯಾಪಿಟಲ್ ಆಫ್ ಓರಲ್ ಕ್ಯಾನ್ಸರ್ ಅಂದ್ರೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಓರಲ್ ಕ್ಯಾನ್ಸರ್ ಅದಾವೆ. ಯಾಕಂದ್ರೆ ಇದು ಗುಟ್ಕಾ, ಬೀಡಿ, ಈ ಸಣ್ಣ ವಯಸ್ಸಿನಲ್ಲಿ ಹುಡುಗರು ಕಲ್ಕೊಂಡಿಂದ ಈ ಕ್ಯಾನ್ಸರ್ಗಳು ನಮ್ಮದಲ್ಲಿ ಹೆಚ್ಚಿಗೆ ಆಗ್ತಾವೆ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದ್ರೆ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ರೀ, ಪರಿಸರ ಮಾಲಿನ್ಯ ಅಂತ ಹೇಳ್ತಾರೆ. ಅದಂದರೆ ಈಗ ಇದು ಪರ್ಟಿಕ್ಯುಲರ್ಲಿ ಸಿಟೀಸ್ ಲೈಕ್ ಡೆಲ್ಲಿ, ಬ್ಯಾಂಗ್ಳೂರು ನೋಡ್ರಿ ಇಷ್ಟು ಪೊಲ್ಯೂಟೆಡ್. ಸೊ ಈ ಶ್ವಾಸಕೋಶದ ಕ್ಯಾನ್ಸರ್ಗಳು ಅಲ್ಲಿ ಭಾಳ ಹೆಚ್ಚಿನದಾಗ್ಯದವ್ರಿ. ಸೊ ಇಲ್ಲಿ ಅದು ಹಳ್ಳಿಯಲ್ಲಿನೂ ಬೆಟರ್ ಇದ್ದಾರೆ, ಈ ಕ್ಯಾನ್ಸರ್ಗಳು ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಸೊ ಈಗ ಈ ಪರಿಸರ ಮಾಲಿನ್ಯದಿಂದನೂ ನಮಗೆ ಕ್ಯಾನ್ಸರ್ ರೋಗದ ಪ್ರಮಾಣ ಹೆಚ್ಚಿಗೆ ಆಗ್ತಾರೆ. ಇನ್ನೊಂದು ವಿಷಯ ಭಾಗ್ಯಶ್ರೀ ಹೇಳಿದ್ರು, ಇದು ಯೂಸ್ ಆಫ್ ಮೋರ್ ಫರ್ಟಿಲೈಸರ್ಸು, ಇದೆಲ್ಲ ಗೊಬ್ಬರ ಗುಡಿ ಹೊಡೆದು ನಮ್ಮ ಆಹಾರದಲ್ಲಿ ಅಡಲ್ಟ್ರೇಟೆಡ್ ಫುಡ್ನಿಂದ ನಮಗೆ ಈ ನಾನಾ ರೋಗಗಳು ಬರ್ತಾವ ಅಂತ ಹೇಳ್ತಾ. ಅದರಲ್ಲಿ ಕ್ಯಾನ್ಸರ್ನು ಭಾಳ ಇಂಪಾರ್ಟೆಂಟ್ ರೀ ಇದರಲ್ಲಿ ಬರೋಂಥದ್ರಲ್ಲಿ. ಸೊ ಹೀಗಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿದೆ, ನಾವು ಉಸಿರಾಡ್ತಂಥ ಗಾಳಿಯಲ್ಲಿದೆ, ಅಥವಾ ನಾವು ಕುಡಿಯೋಂಥ ನೀರಿನಲ್ಲಿರ್ಬೋದು, ಇವೆಲ್ಲದರಿಂದನೂ ಕ್ಯಾನ್ಸರ್ ಪ್ರಮಾಣ ಇತ್ತೀಚೆಗಾಗಿ ಹೆಚ್ಚಿಗೆ ಆಗ್ತದೆ. ಇವೆಲ್ಲನೂ ನಾವು ಪ್ರಿವೆಂಟ್ ಮಾಡ್ಬೋದು ರೀ. ಪ್ರೈಮರಿ ಪ್ರಿವೆನ್ಷನ್ ಅಂತ ಕರಿತೀವಿ ರೀ. ಈಗ ಒಬ್ರು ಯಾರೋ ಬೀಡಿ ಸೇದಲಿಲ್ಲ, ಈ ಗುಟ್ಕ ಹಾಕೊಳ್ಳಿಲ್ಲ, ತಂಬಾಕು ಹಾಕೊಳ್ಳ ಅಂದ್ರೆ ನಮ್ಮಲ್ಲಿ ಒಂದು 50% ಕ್ಯಾನ್ಸರ್ ರೋಗ ಕಡಿಮೆ ಆಗ್ತಾವ್ರಿ. ಯಾಕಂದ್ರೆ ಇವೆಲ್ಲನೂ ಈ ನಮ್ಮಲ್ಲಿ ಬರುವಂಥ, ನಮ್ಮ ದೇಶದಲ್ಲಿ ಒಂದು 100 ಕ್ಯಾನ್ಸರ್ ಪೇಷಂಟ್ ಇದ್ದರೆ ಅದರಲ್ಲಿ 50% ಆರ್ ಡ್ಯೂ ಟು ಟಬ್ಯಾಕೋ ಆ್ಯಂಡ್ ಇಟ್ಸ್ ರಿಲೇಟೆಡ್ ಇದೆ ಅಂತ ಹೇಳ್ತಾರೆ. ಸೊ ಟಬ್ಯಾಕೋ ಹಾಕೊಳ್ಳೋದು ಯಾವುದೇ ರೀತಿಯಿಂದ ನಾವು ಬ್ಯಾನ್ ಮಾಡಿದೆವು ಅಂದರೆ ಕ್ಯಾನ್ಸರ್ ರೋಗದ ಪ್ರಮಾಣನೂ ಸಾಕಷ್ಟು ಕಡಿಮೆ ಆಗುತ್ತೆ ಅಂತ ನನಗನ್ನಿಸುತ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು, ನಾವು ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದು ಪ್ರೈಮರಿ ಪ್ರಿವೆನ್ಷನ್ನಲ್ಲಿ ನಾವು ಏನು ಮಾಡ್ಬೋದು ಅಂದರೆ ವ್ಯಾಕ್ಸಿನ್ ಅಂತ ಹೇಳ್ತೇವೆ ರೀ, ಹ್ಯೂಮನ್ ಪ್ಯಾಪಿಲೋಮಾ ವ್ಯಾಕ್ಸಿನ್. ಸಣ್ಣ ಮಕ್ಕಳಲ್ಲಿ ಪರ್ಟಿಕ್ಯುಲರ್ಲಿ ಗರ್ಲ್ಸ್ ಬೈ ದ ಏಜ್ ಆಫ್ 9 to 14 ಒಂದು ವ್ಯಾಕ್ಸಿನ್ ಕೊಟ್ಟರೆ ಸರ್ವೈಕಲ್ ಕ್ಯಾನ್ಸರ್ ಟೋಟಲಿ ಪ್ರಿವೆಂಟ್ ಮಾಡ್ಬೋದು. ಆದರೆ ನಮ್ಮಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಈಸ್ ಗುಡ್ ಹೈಯೆಸ್ಟ್ ರೀ. ಫಸ್ಟ್ ಕ್ಯಾನ್ಸರ್ ಯಾವುದಪ್ಪ ಅಂದ್ರೆ ಗರ್ಭಕೋಶದ ಕುತ್ತಿಗೆ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದಕ್ಕೆ ಈ ವ್ಯಾಕ್ಸಿನನ್ನು ನಾವು ಎಲ್ಲರೂ, ಈ ಗೌರ್ಮೆಂಟ್ ಹ್ಯಾಸ್ ಮೇಡ್ ಇಟ್ ಫ್ರೀ, ಎಲ್ಲರೂ ಹೋಗಿ ತಮ್ಮ ಮಕ್ಕಳಿಗೆ ಈ ವ್ಯಾಕ್ಸಿನನ್ನು ಹಾಕ್ಸಿದ್ರೆ ಸರ್ವೈಕಲ್ ಕ್ಯಾನ್ಸರನ್ನು ನಾವು ಇವತ್ತಿನ ದಿವಸ ಪ್ರಿವೆಂಟ್ ಮಾಡಬಹುದು. ಮತ್ತೆ ಕ್ಯಾನ್ಸರ್ ರೋಗ ಹೆಂಗೆ ಗೊತ್ತು ಹಿಡ್ಕೋಬೋದ್ರಿ ಅಂದರೆ ಕೆಲವೊಂದು ಲಕ್ಷಣಗಳು ಇರ್ತಾವ್ರಿ ಕ್ಯಾನ್ಸರ್ ರೋಗಕ್ಕೆ. ಈ ಕೆಲವೊಬ್ಬರಿಗೆ ಏನು ಹೇಳ್ತೀವಿ, ಇವೆಲ್ಲ ನಾನು ಹೇಳಿದಂಥ ಕೆಲವೊಂದು ಲಕ್ಷಣಗಳು ಕಂಡ್ರೆ ಕ್ಯಾನ್ಸರ್ ರೋಗ ಇರ್ಬೋದ್ರಿ ಅಂತ ಹೇಳ್ತೀವಿ. ಅಂತೇಳಿ ಇರ್ಬೇಕಂತಲ್ಲ. ಈಗ ಒಂದು ಬಾಯಲ್ಲಿ ಹುಣ್ಣಾಯಿತು, 2-3 ವಾರ ಅದಕ್ಕೆ ಕಡಿಮೆ ಆಗಲಿಲ್ಲ, ನಿನಗೆ ವಾಯ್ಸ್ ಧ್ವನಿ ಬದಲಾವಣೆ ಆಯಿತು, 2-3 ವಾರಗಟ್ಟಲೇನು ಇಂಪ್ರೂವ್ ಆಗಲಿಲ್ಲ, ಕೆಮ್ಮಿತ್ತು, ಕೆಮ್ಮಿನಲ್ಲಿ ಕಫದಲ್ಲಿ ಒಂದಿಷ್ಟು ರಕ್ತ ಬಂತು ಅಂದರೆ ಅದು ಒಂದು ಲಕ್ಷಣ ಇರ್ಬೋದು. ಏನೋ ಊಟ ಮಾಡೋ ಹೊತ್ತಿನಾಗೆಲ್ಲ ಊಟ ಇಲ್ಲೇ ಎದೆಲ್ಲೇ ಕುಂತ್ಕೊಂಡಂಗಾಗುತ್ತೆ, ತಟ್ಟಿಸ್ತದ, ನುಂಗಕ್ಕೆ ಕಷ್ಟ ಆಗತ್ತರೆ, ಅದ್ರೂ ಒಂದು ಲಕ್ಷಣ ಇರ್ಬೋದು. ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಈಗ ಮುಟ್ಟು ನಿಂತು ಮೆನಪಾಸ್ ಆದಮೇಲೆ ಬ್ಲೀಡಿಂಗ್ ಆಯಿತು, ಇಟ್ ಮೇ ಬಿ ಒನ್ ಆಫ್ ದ ಸೈನ್ ಆಫ್ ಎ ಕ್ಯಾನ್ಸರ್. ಅದೇ ರೀತಿಯಾಗಿ ಎಕ್ಸೆಸಿವ್ ವೈಟ್ ಡಿಸ್ಚಾರ್ಜ್, ಫೌಲ್ ಸ್ಮೆಲ್ಲಿಂಗ್ ಡಿಸ್ಚಾರ್ಜಸ್ ಇದ್ದು ಹೆಣ್ಮಕ್ಳಲ್ಲಿ ಅಂದರೆ ದಟ್ ಮೇ ಬಿ ಒನ್ ಆಫ್ ದ ಸೈನ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಈಗ ಚರ್ಮದ ಮೇಲೆ ಏನೋ ಒಂದು ಮಚ್ಚೆ ಆಗಿರ್ತದೆ, ಆ ಮಚ್ಚಿ ಸಡನ್ನಾಗಿ ಇನ್ಕ್ರೀಸ್ ಆಯಿತು ಅಥವಾ ಇಚ್ಚಿಂಗ್ ಆಯಿತು, ಬ್ಲೀಡಿಂಗ್ ಆಯಿತು ಅಂದ್ರೆ ಅದೂ ಒಂದು ಲಕ್ಷಣ ಇರ್ಬೋದು. ಅನ್ಎಕ್ಸ್ಪ್ಲೇನ್ಡ್ ವೇಟ್ ಲಾಸ್ ಅಂತ ಹೇಳ್ತೀವಿ, ಗೊತ್ತೇ ಆಗೋದಿಲ್ಲ ವೇಟ್ ಕಡಿಮೆ ಆಗಿದೆ. ಅನ್ಎಕ್ಸ್ಪ್ಲೇನ್ಡ್ ಫೀವರ್. ಇದೇ ರೀತಿಯಾಗಿ ನಮ್ಮ ಮೂತ್ರ ವಿಸರ್ಜನೆಯಲ್ಲೂ ಏನಾದರೂ ಬದಲಾವಣೆಗಳು ಕಂಡ್ರೆ ಇವು ಕ್ಯಾನ್ಸರ್ ಲಕ್ಷಣಗಳು ಇರಬಹುದು ಅಂತ ಹೇಳ್ತೇವೆ. ಇದೇನೆಂದ್ರೆ ಇದೆಲ್ಲ ಅಂತೇಳಿ ನಾಳೆ ಮುಂಜಾನೆ ಎಲ್ಲರೂ ಅಲ್ಲಿಗೆ ಡಾಕ್ಟರ್ ಬಳಿ ಓಡೋದ ಅವಶ್ಯಕತೆ ಇಲ್ಲ. ಆದರೆ ಈ ಲಕ್ಷಣಗಳಿದ್ದರೆ ಸ್ವಲ್ಪ ಅರ್ಲಿ ಅಂತ ಕರಿತೇವೆ ರೀ. ಇದು ಆಗಿಂದೂ ನಮ್ಗೆ ಆಗಿಂದ ಬಂದ್ರೂ ನಮ್ಮ ಕ್ಯಾನ್ಸರ್ ಅಡ್ವಾನ್ಸ್ ಇದ್ದಂಗೆ ನಮ್ಮ ಪ್ರಕಾರ. ಸೊ ಅದು ಒಂದರ ಮೇಲೆ ರಿಲೈ ಮಾಡೋಕ್ಕಾಗಲ್ಲ. ನಾ ಈಗ ಮುಂದೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ನಾ ಹೇಳಿದಾಗಲೇ ಕ್ಯಾನ್ಸರ್ ರೋಗ ಒಂದಿಂದಾಗ ಬರೋದಲ್ಲ, ವರ್ಷಾನುಗಟ್ಲೆ ಟೈಮ್ ತಗೋತದ ಬರ್ಬೇಕಾದ್ರೆ. ಇವು
ಬೆಳೆಯ ಹೊತ್ತಿನಲ್ಲಿ ಭಾಳ ಅರ್ಲಿ ಫೇಸ್ನಲ್ಲಿ ಏನಾದರೂ ಗೊತ್ತಿಡಿಬೋದು ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ವಿಷಯ ನಾವು ಇವತ್ತಿನ ದಿನ ಚರ್ಚಿಸ್ಬೇಕ್ರಿ. ಇದು ಸಾಧ್ಯ ಇದೆ, ಕ್ಯಾನ್ಸರಲ್ಲಿ ಸಾಧ್ಯ ಇದೆ. ಈಗ ನಾ 3 ಕ್ಯಾನ್ಸರ್ ಬಗ್ಗೆ ಹೇಳ್ತೇನೆ ರೀ. ಹೆಣ್ಮಕ್ಕಳಲ್ಲಿ ಸಾಮಾನ್ಯವಾಗಿರೋದು ಸ್ತನದ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಕರಿತೀವಿ. ಇನ್ನೊಂದು ಗರ್ಭಕೋಶದ ಕುತ್ತಿಗೆ ಕ್ಯಾನ್ಸರ್ ಅಂತ ಕರಿತೀವಿ, ಸರ್ವೈಕಲ್ ಕ್ಯಾನ್ಸರ್ ಅಂತೇಳಿ. ಇನ್ನೊಂದು ಬಾಯಿ ಕ್ಯಾನ್ಸರ್ ರೀ, ವಸಡಿನ ಕ್ಯಾನ್ಸರ್, ಇದು ಓರಲ್ ಕ್ಯಾನ್ಸರ್ ಅಂತ ಕರಿತೀವಿ. ಇವು 3 ಕ್ಯಾನ್ಸರ್ಗಳು ನಾವು ಭಾಳ ಬೇಗನೆ ಗೊತ್ತಿಡ್ಕೋಬೋದು ರೀ ಸ್ಕ್ರೀನಿಂಗ್ ಮೆಥಡ್ಸ್ನಿಂದ. ಯಾವಾಗ ಗೊತ್ತಿಡ್ಬೋದು ಅಂದ್ರೆ ಅದು ಆಲ್ಮೋಸ್ಟ್ ಎಲ್ಲರಿಗೂ ಕ್ಯೂರ್ ಮಾಡ್ಬೋದು ರೀ, ಆ ಸ್ಟೇಜ್ನಲ್ಲಿ ನಾವು ಗೊತ್ತಿಡ್ಕೊಂಡೇವಂದ್ರೆ. ಅದಕ್ಕೆ ಈ 3 ಕ್ಯಾನ್ಸರ್ಗಳಿಗೆ ನಾವು ಕಂಪಲ್ಸರಿ ಸ್ಕ್ರೀನಿಂಗ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ರೀ. ಓರಲ್ ಕ್ಯಾನ್ಸರ್ ಅಂದ್ರೆ ಏನು ಹೇಳ್ತೀವಿ, ಒಂದು ಬಾಯಿ ತೆರೆದು ಒಂದು ಕನ್ನಡಿ ಮುಂದೆ ನಿಂತ್ಕೊಳ್ರಿ, ಬಾಯಲ್ಲಿ ಏನಾರ ಕೆಂಪು ಮಚ್ಚು ಬಿಳಿ ಮಚ್ಚು ಇತ್ತಂದ್ರೆ ಸ್ವಲ್ಪ ಡಾಕ್ಟರ್ ಬಳಿ ಹೋಗಿ ತೋರಿಸ್ಕೊಳ್ರಿ. ಒಂದು ಬಾಯಲ್ಲಿ ಹುಣ್ಣಾಗಿತ್ತು ಮೈಲಿಲ್ಲ ಅಂದ್ರೆ ಡಾಕ್ಟರ್ ಬಳಿ ತೋರಿಸ್ಕೊಳ್ರಿ. 6 ತಿಂಗಳ ವರ್ಷಕ್ಕೊಮ್ಮೆ ನಿಮ್ಮ ಡಾಕ್ಟರ್ಗೆ ಒಂದು ಸ್ವಲ್ಪ ಚೆಕ್ ಮಾಡಿಸ್ಕೊರಿ ಹೋಗಿ. ಇದು ಬಾಯಿ ಕ್ಯಾನ್ಸರನ್ನು ಭಾಳ ಬೇಗನೆ ನಾವು ಗೊತ್ತಿಡಿಬೋದು ರೀ. ಈ ಸ್ಟೇಜ್ನಲ್ಲಿ ಗೊತ್ತಿಡಿದ್ರೆ ನಾವು ಎಲ್ಲರಿಗೂ ಪೂರ್ತಿ ಗುಣ ಮಾಡ್ಬೋದು ರೀ. ಅದೇ ರೀತಿಯಾಗಿ ಸ್ತನದ ಕ್ಯಾನ್ಸರ್ ಇತ್ತಂದರೆ ಅದು ಹೆಣ್ಮಕ್ಳಿಗೆ ನಾವೇನು ಎಜುಕೇಟ್ ಮಾಡ್ತೀವಿ ಅಂದರೆ ಸ್ತನದ ಸ್ವತಪಾಸಣೆ ಅಂದರೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಕರಿತೀವಿ ರೀ. ಹೆಣ್ಮಕ್ಳು ಒಂದು ತಿಂಗಳಿಗೊಮ್ಮೆ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು 2 ಕಡೆ ಸ್ತನಗಳು ಸೈಜು, ಶೇಪು, ಆ ನಿಪ್ಪಲ್ ಎಲ್ಲನೂ ಕರೆಕ್ಟ್ ಇದೆಯೋ, ಏನಾರ ಬಾವುಗಳಿದಾವೆ, ರಕ್ತನಾಳಗಳು ಉಬ್ಬಿದಂಗಿದಾವನು, ಇವೆಲ್ಲನೂ ತಪಾಸ್ ಮಾಡಿ ನೋಡ್ಕೋಬೇಕ್ರಿ. ಏನಾರು ಇತ್ತಂದ್ರೆ ಕೈ ಮುಟ್ಟಿ ನೋಡ್ಕೋಬೇಕ್ರಿ. ಏನಾರು ಒಂದು ಗಂಟು ಹತ್ತು ಅಥವಾ ಕೊಂಕಳದಲ್ಲಿ ಏನಾರು ಒಂದು ಗಂಟು ಹತ್ತು ಅಂದ್ರೆ ಡಾಕ್ಟರ್ ಬಳಿ ಹೋಗ್ಬೇಕು ಅಂತ ಹೇಳ್ತೀವಿ. ಇದೇ ರೀತಿಯಿಂದ ವರ್ಷಕ್ಕೊಮ್ಮೆ ಫಿಸಿಷಿಯನ್ ಬಳಿ ಹೋಗಿ ಒಂದು ತಪಾಸ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ರೀ, ಎಲ್ಲರೂ 30 ವರ್ಷ ಆಗಿಂದ. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಅಂದ್ರೆ ಹೊಸದಾಗಿ ಅಂದ್ರೆ ಇದು ಮೆಮೋಗ್ರಫಿ ಅಂತ ಕರಿತೀವಿ ರೀ, ಸ್ತನದ ಎಕ್ಸ್ರೇ. ಬಟ್ ಇದು ಎಲ್ಲರಿಗೂ ನಮ್ಮ ದೇಶದಾಗ ಎಲ್ಲರಿಗೂ ಮಾಡೋಕ್ಕಾಗೋದು ಭಾಳ ಕಷ್ಟ ರೀ. ಅಟ್ಲೀಸ್ಟ್ ಪೀಪಲ್ ಯಾರ ಮನೆಗೆ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಅದ ನೋಡ್ರಿ, ಬ್ರೆಸ್ಟ್ ಕ್ಯಾನ್ಸರ್ದು, ಓವೇರಿಯನ್ ಕ್ಯಾನ್ಸರ್ ಹಿಸ್ಟ್ರಿ ಇತ್ತಂದರೆ ಅವ್ರು ಎಲ್ಲರೂ ಹೋಗಿ ಒಂದು ಸ್ತನದ ಎಕ್ಸ್ರೇ ಮಾಡಿಸ್ಕೋಬೇಕು. ಇವೆಲ್ಲ ಮಾಡೋದ್ರಿಂದ ಆ ನಮ್ಮ ಕ್ಯಾನ್ಸರ್ ಬರೋದು ಇನ್ನೊಂದು 2 ವರ್ಷ ಮೊದಲೇ ಗೊತ್ತಿಡ್ತೇವೆ ರೀ. ಆ 2 ವರ್ಷ ಮೊದಲು ಗೊತ್ತಿಡ್ದೇವು ಅಂದ್ರೆ ನಾವು 100% ಕ್ಯೂರ್ ಮಾಡ್ಬೋದು. ಈ ರೀತಿಯಿಂದಾಗಿ ನಾವು ಈ ಕ್ಯಾನ್ಸರ್ಗಳನ್ನು ಭಾಳ ಬೇಗನೆ ಗೊತ್ತಿಡ್ಬೋದು. 3ನೇದಾಗಿ ಇನ್ನೊಂದು ಹೇಳಿದೆ, ಸರ್ವೈಕಲ್ ಕ್ಯಾನ್ಸರ್ ಅಂತೇಳಿ. ಅದನ್ನು ಭಾಳ ಬೇಗನೆ ಗೊತ್ತಿಡ್ಬೋದು. ಈಗ ವ್ಯಾಕ್ಸಿನ್ ತೊಗೊಂಡ್ರಿ ಅಂದ್ರೆ ಅದು ಆಗೋದೇ ಇಲ್ಲ. ಈಗ ಲೇಡೀಸ್ ಅದಾರ, ಈಗ 30 ವರ್ಷನವ್ರು ಅದಾರ, ಅವ್ರಿಗೆ ವ್ಯಾಕ್ಸಿನ್ ತೊಗೊಂಡ್ರೆ ಅವ್ರಿಗೇನು ಉಪಯೋಗ ಆಗಲ್ಲ. ಅವರು ಪ್ಯಾಪ್ ಸ್ಮಿಯರ್ ಅಂತ ಇರ್ತದೆ, ಭಾಳ ಸಿಂಪಲ್ ಟೆಸ್ಟ್ ರೀ, ಒಂದು ಸ್ಮಿಯರ್. ಅದರಲ್ಲಿ ನಮ್ಮ ಜೀವಕೋಶಗಳು, ಅಲ್ಲಿಂದ ಬರುವಂಥ ಜೀವಕೋಶಗಳಂಥ ಬದಲಾವಣೆಗಳು ಏನಿರ್ತಾವಲ್ರಿ, ಅದು ಮುಂದೆ ಇನ್ನೊಂದು 2 ವರ್ಷ ಬಿಟ್ಟರೆ ಕ್ಯಾನ್ಸರ್ ಆಗೋದು ಹೀಗೆ ಗೊತ್ತಾಗಿಬಿಡ್ತಾರೆ. ಅದರಲ್ಲಿ ಮೈಕ್ರೋಸ್ಕೋಪ್ನಾಗ ಚೆಕ್ ಮಾಡಿದ್ರೆ, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಅವಾಗ ಆ ಸ್ಟೇಜ್ನಲ್ಲಿ ಪೂರ್ತಿ ಗುಣ ಮಾಡ್ಬೋದು. ಸೊ ಹೀಗಾಗಿ ಹೆಣ್ಮಕ್ಕಳಲ್ಲಿ ಇವು 3 ಓರಲ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಮತ್ತು ಗರ್ಭಕೋಶೀಯ ಕುತ್ತಿಗೆ ಕ್ಯಾನ್ಸರನ್ನು 3 ಸ್ಕ್ರೀನಿಂಗ್ ಮುಖಾಂತರ ನಾವು ಭಾಳ ಅರ್ಲಿ ಸ್ಟೇಜ್ನಲ್ಲಿ ಗೊತ್ತಿಡಿಬೋದು. ಇವು 3 ಪೂರ್ತಿಯಾಗಿ ಗುಣ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಒಂದು 100 ಮಂದಿ ಮಹಿಳೆಯರಲ್ಲಿ ನಾ ಕ್ಯಾನ್ಸರ್ ರೋಗಿಗಳು ನೋಡಿದರೆ 30 ಮಂದಿ ಸ್ತನದ ಕ್ಯಾನ್ಸರ್ ಇರ್ತಾರೆ, ಇನ್ನೊಂದು 20 ಮಂದಿ ಸರ್ವೈಕಲ್ ಕ್ಯಾನ್ಸರ್ ಇರ್ತಾರೆ, ಇನ್ನೊಂದು 15 ಮಂದಿ ಓರಲ್ ಕ್ಯಾನ್ಸರ್ ಇರ್ತಾರೆ. ಸೊ ಅಂದಾಗ ಎಷ್ಟಾಯ್ತು ರೀ, 65% ಕ್ಯಾನ್ಸರ್ಗಳನ್ನು ನಾವು ಇನ್ನೂ ಆಗೋದಕ್ಕಿಂತ ಮುಂಚೆನೆ ಕಂಡಿಡಿದ್ರೆ ನಾವು ಪೂರ್ತಿ ಗುಣ ಮಾಡ್ಬೋದು. ಈ ಅವೇರ್ನೆಸ್ ನಮಗೆ ಸೊಸೈಟಿದಲ್ಲಿ ಇವತ್ತಿನ ದಿವಸ ಎಲ್ಲರಿಗೂ ಮುಟ್ಟಬೇಕ್ರಿ. ಅದು ಮುಟ್ಟಿದರೆ 100% ನಾವು ಕ್ಯಾನ್ಸರ್ನ ನಾವು ಕಂಟ್ರೋಲ್ ಮಾಡ್ಬೋದು, ಪೂರ್ತಿ ಗುಣ ಮಾಡ್ಬೋದು. ಇದೇ ರೀತಿಯಾಗಿ ಗಂಡಸು ಮಕ್ಕಳಲ್ಲಿ ಏನು ಇರ್ಲಿಕ್ಕಿಲ್ಲ ಡಾಕ್ಟ್ರೆ ಅಂತ ಕೇಳ್ಬೋದು. ಗಂಡಸು ಮಕ್ಕಳಲ್ಲೂ ಈ ಸ್ಮೋಕ್ ಮಾಡೋರಲ್ಲಿ ಏನು ಹೇಳ್ತೇವೆ, ಸ್ಮೋಕಿಂಗ್ ಸ್ಟಾಪ್ ಮಾಡ್ರಪ್ಪ ಅಂತ ಹೇಳ್ತೇವೆ. ಅವರಿಗೆ ವರ್ಷಕ್ಕೊಮ್ಮೆ ಒಂದು ಲೋ ಡೋಸ್ CT ಸ್ಕ್ಯಾನ್ ಆಫ್ ದ ಚೆಸ್ಟ್ ಅಂತ ಮಾಡ್ತೀವಿ. ಅದು ಎದಕ್ಕೆ ಮಾಡ್ತೀವಿ ಅಂದ್ರೆ ಕ್ಯಾನ್ಸರ್ ಅವ್ರಿಗೆ ಆಗೋ ಲಕ್ಷಣಗಳು ಹೆಚ್ಚಿಗಿರ್ತಾವ್ರಿ, ಬೇಗನೆ ಗೊತ್ತಿಡ್ಬೋದು, ಅವ್ರಿಗೆ ಪೂರ್ತಿ ಗುಣ ಮಾಡ್ಬೋದು, ಪ್ರೊವೈಡೆಡ್ ದೇ ಹ್ಯಾವ್ ಸ್ಟಾಪ್ಡ್ ಸ್ಮೋಕಿಂಗ್. ಅದು ಒಂದು ಇಂಪಾರ್ಟೆಂಟ್ ಸ್ಕ್ರೀನಿಂಗ್ ಮೆಥಡ್ ರೀ ಗಂಡಸು ಮಕ್ಕಳಲ್ಲಿ. ಇನ್ನೊಂದು 50 ವರ್ಷಕ್ಕಿಂತ ಹೆಚ್ಚಿಗೆ ಆದಂಥ ಗಂಡಸು ಮಕ್ಕಳಲ್ಲಿ ಒಂದು PSA ಟೆಸ್ಟ್ ಅಂತ ಮಾಡ್ತೀವಿ, ಯಾಕೆ ಪ್ರಾಸ್ಟೇಟ್ ಕ್ಯಾನ್ಸರ್ ಇನ್ಸಿಡೆಂಟ್ ಈಸ್ ಇನ್ಕ್ರೀಸಿಂಗ್. ಇವೆಲ್ಲ ಮಾಡೋದ್ರಿಂದ ನಾವು ಇನ್ನು ಕ್ಯಾನ್ಸರ್ ರೋಗ ಬರೋದಕ್ಕಿಂತ ಮೊದಲೇ ಗೊತ್ತಿಡಿಬೋದು. ಈಗ ನಾ ಏನು ಹೇಳಿದೆ, ಲಕ್ಷಣಗಳು ಕಂಡಾಗ ಡಾಕ್ಟರ್ ಬಳಿ ಹೋಗ್ರಿ ಅಂತ ಹೇಳಿದೆ, ಅದು ಭಾಳ ಲೇಟ್ ಅದು. ಅಲ್ಲಿ ತನಕ ನೀವು ವೇಟ್ ಮಾಡಿದ್ರೆ ಅಂದ್ರೆ ನಾನು ಭಾಳ ಲೇಟ್ ಸ್ಟೇಜ್ ಆಯ್ತು. ಅದಕ್ಕಿಂತ ಮೊದಲೇ ಗೊತ್ತು ಮಾಡ್ಕೋಬೇಕಾದ್ರೆ ಯು ಶುಡ್ ಫಾಲೋ ಸಮ್ ಸ್ಕ್ರೀನಿಂಗ್ ಮೆಥಡ್ಸ್ ಆ್ಯಂಡ್ ಆಲ್ಸೋ ಶುಡ್ ಫಾಲೋ ಪ್ರಿವೆಂಟಿವ್ ಮೆಥಡ್ಸ್. ಅಂದರೆ ಸ್ಮೋಕಿಂಗು, ತಂಬಾಕು ಯಾವುದೇ ರೀತಿಯಿಂದ ತಗೋಬಾರ್ದು. 2ನೇದಾಗಿ HPV ವ್ಯಾಕ್ಸಿನ್ ಕಂಪಲ್ಸರಿ ಹುಡುಗರು ಹಾಕ್ಸ್ಕೋಬೇಕು. 3ನೇದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಕ್ಯಾನ್ಸರ್ ಆದರೆ ಹೆಪಟೈಟಿಸ್ B ಅಂತೇಳಿ. ಹೆಪಟೈಟಿಸ್ B ವ್ಯಾಕ್ಸಿನ್ ಹಾಕ್ಕೊಂಡ್ರೆ
liver cancers are going to come down significantly. Liver cancer incidence is increasing tremendously. ಸೊ ಇವು ಕೆಲವೊಂದು ಕ್ಯಾನ್ಸರ್ಗಳನ್ನು ಪ್ರಿವೆಂಟ್ ಮಾಡ್ಬೋದು, ಕೆಲವೊಂದು ಕ್ಯಾನ್ಸರ್ಗಳನ್ನು ಭಾಳ ಬೇಗನೆ ಗೊತ್ತು ಮಾಡ್ಬೋದು. ಹೀಗಾಗಿ ನಾವು ಕ್ಯಾನ್ಸರ್ ಬಗ್ಗೆ ಭಯ ಹೋಗ್ಬೇಕ್ರಿ, ಅದ್ರ ಬಗ್ಗೆ ತಿಳುವಳಿಕೆ ಹೆಚ್ಚಿಗೆ ಮುಟ್ಟಬೇಕು. ತಿಳುವಳಿಕೆ ಹೆಚ್ಚಿಗೆ ಆಗಿ ಅದ್ರ ಬಗ್ಗೆ ನಾವು ಕರೆಕ್ಟ್ ಸ್ಟೆಪ್ಸ್ ತಗೊಂಡ್ರೆ ನಾವು ಕ್ಯಾನ್ಸರನ್ನು ಪೂರ್ತಿಯಾಗಿ ಗುಣ ಮಾಡ್ಬೋದು. ಹೆಂಗೆ ಗುಣ ಮಾಡ್ಬೋದು? ಒಂದು BP ಶುಗರ್ ಪೇಷಂಟ್ಗೆ ಎಷ್ಟು ಮಟ್ಟಿಗೆ ಗುಣ ಮಾಡ್ಬೋದು ಅಷ್ಟು ರೀತಿಯಿಂದ ನಾವು ಪೂರ್ತಿ ರೋಗವನ್ನು ಗುಣ ಮಾಡ್ಬೋದು ಅಂತ ನಾನು ಇಲ್ಲಿ ಹೇಳಲು ಇಚ್ಛೆ ಪಡ್ತೇನೆ. ಇನ್ನು ಏನಾದರೂ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಟ್ರೀಟ್ಮೆಂಟ್ನಲ್ಲಿ ಸಾಕಷ್ಟು ಮುಂದುವರಿಕೆ ಆಗ್ಯದವ್ರಿ. ಈಗ ಮೊದಲು ಏನಂತಿದ್ದೆವು, ಒಂದು ಕೀಮೋಥೆರಪಿ, ರೇಡಿಯೋಥೆರಪಿ, ಸರ್ಜರಿ ಅಂತ ಮಾಡ್ತಿದ್ದೆವು. ವಿ ಯೂಸ್ ಟು ಯೂಸ್ ಮಲ್ಟಿ ಮಾಡಲ್ ರೀ, ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟ್ ಕೊಟ್ಟು ಸಾಕಷ್ಟು ರೋಗಿಗಳಿಗೆ ಕ್ಯೂರ್ ಮಾಡ್ತಿದ್ದೆವು. ಆದರೆ ಏನಾಗ್ತೈತೆ ಪ್ರಾಬ್ಲಮ್ ಅಂದರೆ ಸೈಡ್ ಎಫೆಕ್ಟ್ಸ್ ತುಂಬ ರೀ. ಅದರದ್ದು ಕ್ವಾಲಿಟಿ ಆಫ್ ಲೈಫ್ ಯೂಸ್ ಟು ಬಿ ವೆರಿ ವೆರಿ ಪುವರ್. ಹೀಗಾಗಿ ಅದರಲ್ಲೂ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದಾವೆ. ಏನು ಡೆವಲಪ್ಮೆಂಟು? ಈಗ ರೇಡಿಯೋಥೆರಪಿ ಕೊಡ್ತೀವಿ ಅಂದರೆ ಮೊದಲು ಕೋಬಾಲ್ಟ್ ಮೆಷಿನ್ಲೇ ಕೊಡ್ತಿದ್ದೆವು. ಈಗ ಲೀನಿಯರ್ ಎಕ್ಸಲರೇಟರ್ಲೇ ಅಷ್ಟೇ ಏರಿಯಾಕ್ಕೆ ತಕ್ಕಂಗ ಸರೌಂಡಿಂಗ್ ಸ್ಟ್ರಕ್ಚರ್ಸು ಏನೂ ಡ್ಯಾಮೇಜ್ ಆಗಬಾರ್ದು. ಈ ರೀತಿಯಿಂದ ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ ವಿ ಆರ್ ರೆಡ್ಯೂಸಿಂಗ್ ಇಟ್. ಇದೇ ರೀತಿಗೆ ಸರ್ಜರಿ, ಪೀಪಲ್ ಆರ್ ಓಪನಿಂಗ್ ರೋಬೋಟಿಕ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಮಾಡೋದ್ರಿಂದ ಸರೌಂಡಿಂಗ್ ಸ್ಟ್ರಕ್ಚರ್ಸ್ ಡ್ಯಾಮೇಜಸ್ ಕಡಿಮೆ ಆಗ್ತವೆ, ರೋಗಿ ಭಾಳ ಬೇಗನೆ ರಿಕವರಿ ಆಗ್ತಾನೆ. ಹೀಗಾಗಿ ಕ್ವಾಲಿಟಿ ಆಫ್ ಲೈಫ್ ಇಸ್ ಗೋಯಿಂಗ್ ಟು ಇಂಪ್ರೂವ್. ಇದೇ ರೀತಿಯಿಂದ ಕೀಮೋಥೆರಪಿ ರೀ, ಮೊದಲ ಕೀಮೋಥೆರಪಿ ಕೊಟ್ಟರೆ ಈ ಕ್ಯಾನ್ಸರ್ ಸೆಲ್ಸ್ ಜೊತೆಯಲ್ಲಿ ನಾರ್ಮಲ್ ಸೆಲ್ಸು ಎಲ್ಲ ಸತ್ತು ಹೋಗ್ತಿದ್ದವು ಭಾಳಷ್ಟು. ಹೀಗಾಗಿ ಭಾಳಷ್ಟು ಸೈಡ್ ಎಫೆಕ್ಟ್ ಬರ್ತಿದ್ದವು ರೀ. ಈಗ ಒಂದು ಹೊಸ ಡೆವಲಪ್ಮೆಂಟ್ ಅಂದರೆ ಕ್ಯಾನ್ಸರಲ್ಲಿ ವಾಟ್ ವಿ ಕಾಲ್ ಎಸ್ ಅ ಪ್ರಿಸಿಷನ್ ಮೆಡಿಸನ್ ಅಂತೇಳಿ. ಅಂದರೆ ಈ ಒಂದು 10 ಮಂದಿ ಲಂಗ್ ಕ್ಯಾನ್ಸರ್ ಇದ್ರೆ ನನ್ನ ಬಳಿ ಬಂದ್ರಂದ್ರೆ ನಾವು ಅವ್ರ ಬಳಿ ಒಂದು ಫಸ್ಟ್ ಬಯಾಪ್ಸಿ ಮಾಡ್ತೇನೆ ರೀ. ಬಯಾಪ್ಸಿ ಮಾಡಿ ಟಿಶ್ಯೂ ಟೆಸ್ಟಿಗೆ ಕಳಿಸ್ತೀನಿ. ಅದರಲ್ಲಿ ಏನು ಮಾಡ್ತೀನಿ ನಾನು, ಬರೀ ಅವ ಕ್ಯಾನ್ಸರ್ ಅದ ಇಲ್ಲ ಅಂತ ಇಷ್ಟು ತಿಳ್ಕೊಂಡು ನಾವು ಒಂದಿಷ್ಟು ಕೀಮೋಥೆರಪಿ ಕೊಡ್ತಿದ್ದೆ ಮುಂಚೆ. ಈಗ ಅದರಲ್ಲಿ ಮ್ಯುಟೇಷನ್ ಅನಾಲಿಸಿಸ್ ಅಂತ ಜೀನ್ ಟೆಸ್ಟಿಂಗ್ ಮಾಡ್ತೇವೆ ರೀ. ಆ ಜೀನ್ ಟೆಸ್ಟಿಂಗ್ನಲ್ಲಿ ಈಚ್ ಕ್ಯಾನ್ಸರ್ ಪೇಷಂಟ್ಗೆ ಡಿಫ್ರೆಂಟ್ ಟ್ರೀಟ್ಮೆಂಟ್ ರೀ. ಈಗ ಫಸ್ಟ್ ಪೇಷಂಟ್ ಬಂದವನಿಗೆ ಒಂದು A ಡ್ರಗ್ ಕೊಟ್ಟರೆ, ಎರಡನೇ ಪೇಷಂಟ್ ಬಂದವಾಗ B ಡ್ರಗ್ ರೀ, ಥರ್ಡ್ ಪೇಷಂಟ್ ಬಂದವಾಗ C ಡ್ರಗ್. 10 ಮಂದಿ ಪೇಷಂಟ್ಗೂ ನಾನು 10 ನಮೂನೆ ಟ್ರೀಟ್ಮೆಂಟ್ ಕೊಡ್ತೀನಿ. ಇದರಿಂದ ಏನಂದರೆ ರಿಸಲ್ಟ್ಸ್ ಆರ್ ಬಿಕಮಿಂಗ್ ಮಚ್ ಸುಪೀರಿಯರ್. ವಿ ಕಾಲ್ ದಿಸ್ ಎಸ್ ಅ ಟಾರ್ಗೆಟೆಡ್ ಥೆರಪಿ ಅಂತ ಕರಿತೀವಿ. ಇದರಿಂದ ಸೈಡ್ ಎಫೆಕ್ಟ್ಸ್ ವಿಲ್ ಬಿ ಮಚ್ ಲೋವರ್. ಅದರಿಂದ ಔಟ್ಕಮ್ಸ್ ಆರ್ ಆಲ್ಸೋ ಬಿಕಮಿಂಗ್ ಮಚ್ ಬೆಟರ್. ಸೊ ಇದು ಪ್ರಿಸಿಷನ್ ಮೆಡಿಸನ್ ಅಂತ. ಇದು ಆಂಕಾಲಜಿದಾಗ ಇಟ್ ಈಸ್ ಕಮಿಂಗ್ ಅಪ್ ಇನ್ ಎ ವೆರಿ ಬಿಗ್ ವೇ ರೀ. ಆ್ಯಂಡ್ ಸೆಕೆಂಡ್ ಇದೇ ಟೈಪ್ ಆಗಿ ಇಮ್ಯುನೋಥೆರಪಿ ಅಂತ ಬಂದಿದ್ದಾರೆ. ದಟ್ ಆ್ಯಕ್ಟ್ ಬೈ ಸ್ಟಿಮ್ಯುಲೇಟಿಂಗ್ ಯುವರ್ ಓನ್ ಇಮ್ಯೂನ್ ಸಿಸ್ಟಮ್. ಏನು ಸೈಡ್ ಎಫೆಕ್ಟ್ಸ್ ಹೆಚ್ಚಿಗೆ ಇರೋದಿಲ್ಲ. ರಿಸಲ್ಟ್ಸ್ ಆರ್ ಮಚ್ ಸುಪೀರಿಯರ್. ಎಷ್ಟೋ ಜನ 4th ಸ್ಟೇಜ್ನಾಗಿದ್ದವ್ರು ಇಮ್ಯುನೋಥೆರಪಿ ತೊಗೊಂಡು ಪೂರ್ತಿ ಗುಣ ಆದವ್ರು ಎಷ್ಟೋ ಸಾಕಷ್ಟು ಪೇಷಂಟ್ಗಳು ನಾವು ಇವತ್ತು ನಾಳೆ ನಮ್ಮ ದಿನನಿತ್ಯ ಪ್ರಾಕ್ಟೀಸ್ನಲ್ಲೂ ನೋಡ್ತಾ ಇದ್ದೇವೆ. ಸೋ ಮಚ್ ಅಡ್ವಾನ್ಸಸ್ ಈಸ್ ಅಕರಿಂಗ್ ಇನ್ ದ ಫೀಲ್ಡ್. ನಾ ಯಾಕೆ ಈ ವಿಷಯ ಹೇಳ್ಬೇಕಂತೀನಂದರೆ ನಿಮ್ಗೆ ಆ ಕ್ಯಾನ್ಸರ್ ಬಗ್ಗೆ ಇದ್ದ ಭಯ ಹೋಗಿಸ್ಬೇಕಂತೇಳಿ. ಎದಕ್ಕಂದರೆ ಈ ಟ್ರೀಟ್ಮೆಂಟಲ್ಲಿ ಇಷ್ಟು ಅಡ್ವಾನ್ಸ್, ಬೈ ಚಾನ್ಸ್ ನಮ್ಮ ಬ್ಯಾಡ್ ಲಕ್ಲೇ ಬಂದದಂತಂದ್ರೂ ನಾವು ಟ್ರೀಟ್ಮೆಂಟ್ ಮಾಡಿ ಗುಣ ಮಾಡ್ಬೋದು. ಆಸ್ಪತ್ರೆಗೆ ಹೋಗ್ರಿ, ಡಾಕ್ಟ್ರ್ ಬಳಿ ಹೋಗಿ ಟ್ರೀಟ್ಮೆಂಟ್ ತಗೋರಿ ಅಂತ ಅನ್ನೋದು ವಿಚಾರ ನಾನು ಇವತ್ತು ತಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಕ್ಯಾನ್ಸರ್ನ ಬೇಗನೆ ಗೊತ್ತು ಮಾಡ್ಕೋಬೋದು, ಕ್ಯಾನ್ಸರ್ ರೋಗ ಬಂದರೂ ನಾವು ಪೂರ್ತಿ ಗುಣ ಮಾಡ್ಬೋದು. ಅಂದಾಗ ನಾವು ಎದಕ್ಕೆ ಭಯ ಪಡ್ಬೇಕ್ರಿ? ಕ್ಯಾನ್ಸರ್ ಬಗ್ಗೆ ಭಯ ಪಡೋಂಥದ್ದು ನೆಸೆಸಿಟಿ ಇಲ್ಲೇ ಇಲ್ಲ ಅಂತ ನನಗನ್ಸುತ್ತೆ. ಕ್ಯಾನ್ಸರ್ ರೋಗವನ್ನು ನಾವು ಭಯ ಪಡೋದು ಬೇಕಾಗಿಲ್ಲ. ಅದನ್ನು ಬೇಗನೆ ಗೊತ್ತು ಮಾಡಿಕೊಂಡು ಅರ್ಲಿ ಸ್ಟೇಜ್ನಲ್ಲಿ ಗೊತ್ತು ಮಾಡಿಕೊಂಡ್ರೆ ನಾವು ಪೂರ್ತಿ ಗುಣ ಮಾಡಬಹುದು. ಕ್ಯಾನ್ಸರ್ ಈಸ್ ಲೈಕ್ ಎನಿ ಅದರ್ ಒನ್ ಮೋರ್ ಡಿಸೀಸ್ ರೀ. ಇಟ್ ಕ್ಯಾನ್ ಬಿ ಲೈಕ್ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಆರ್ ಹಾರ್ಟ್ ಪ್ರಾಬ್ಲಮ್ಸ್. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಕ್ಯಾನ್ಸರ್ ಬಂದವರು ಎಲ್ಲರೂ ಕುಂತು ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಏನಪ್ಪ ಇವತ್ತದ ನಾಳೆ ಅದ ನಂಗೆ. ಸೊ ಅದು ಹೋಗ್ಬೇಕು. ಯಾವುದಕ್ಕೆ ಹೋಗ್ಬೇಕು? ಬಿಕಾಸ್ ಕ್ಯಾನ್ಸರ್ ಈಸ್ ಒನ್ ಮೋರ್ ಟ್ರೀಟಬಲ್ ಡಿಸೀಸ್. ಕ್ಯಾನ್ಸರ್ ಇಫ್ ಡಿಟೆಕ್ಟೆಡ್ ಅರ್ಲಿ ಕ್ಯಾನ್ ಬಿ ಕ್ಯೂರ್ಡ್. So much advances have occurred in cancer treatment. Most of the patients we can cure them. ಸೊ ಈ ವಿಚಾರ ನಮ್ದು ಎಲ್ಲರೂ ತಲೆಯಲ್ಲಿ ಹೋದರೆ ನಮ್ಗೆ ಅದ್ರ ಬಗ್ಗೆ ಇರುವಂಥ ಭಯ ಹೋಗುತ್ತೆ. ನಾವು ಅದು ಟ್ರೀಟ್ಮೆಂಟ್ ಪೂರ್ತಿಯಾಗಿ ಮಾಡಬಹುದು. ಇನ್ನೂ ಕೆಲವೊಂದು ಮಿತ್ಸ್ ಅದಾವ್ರಿ ಕ್ಯಾನ್ಸರ್ ರೋಗದ ಬಗ್ಗೆ. ಕೆಲವೊಂದು ಎಲ್ಲರೂ ಕೇಳ್ತಿರ್ತಾರೆ, ಬರ್ತಾನೆ ನಮಗೆ ಒಬ್ಬರಿಂದ ಒಬ್ರಿಗೆ ಹಡುತ್ತಾನೆ ಡಾಕ್ಟ್ರ್ ಅಂತ. ಇಲ್ಲ, ಇದು ಸಾಂಕ್ರಾಮಿಕ ರೋಗ ಅಲ್ಲ. ಇಟ್ ಈಸ್ ನಾಟ್ ಎ ಕಂಟೇಜಿಯಸ್ ಡಿಸೀಸ್ ಅಟ್ ಆಲ್. ಇದು ಹೆರಿಡಿಟ್ರಿನೂ ಅಲ್ಲ. ಓನ್ಲಿ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಒಂದು 5% ಆಫ್ ಬ್ರೆಸ್ಟ್ ಕ್ಯಾನ್ಸರ್ಸ್ ಆರ್ ಅರೌಂಡ್ ಹೆರಿಡಿಟ್ರಿ. ಬರ್ತಾವೆ, ವಂಶ ಪರವಾಗಿ ಬರಬಹುದು ಅಂತ ಹೇಳ್ತೀವಿ. ಬಟ್ ಮೋಸ್ಟ್ ಆಫ್ ದ ಕ್ಯಾನ್ಸರ್ಸ್ ಆರ್ ನಾಟ್ ಹೆರಿಡಿಟ್ರಿ. ಇದು ಏನು ಬರೇ ವಯಸ್ಸಾದವರಿಗೆ ಬರುತ್ತಾನಂತಿರ್ಬೋದು. ಇಲ್ಲ, ಸಣ್ಣ ಮಕ್ಕಳಲ್ಲೂ ಬರ್ಬೋದು, ಅಡಲ್ಟ್ಸಲ್ಲೂ ಬರ್ಬೋದು. ಬಟ್ ಏಜ್ಡ್ ಇದ್ದವರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಬಟ್ ಯಾವ ವಯಸ್ಸಿನೂ ಅದು
ಸೀಮಿತ ಅಲ್ಲ, ಯಾರಿಗಾದರೂ ಬರ್ಬೋದು. ಕ್ಯಾನ್ಸರ್ ಲಕ್ಷಣಗಳು ಕಂಡ್ರೆ ಹೋಗ್ಬೇಕು. ಮಕ್ಕಳಲ್ಲೂ ಎಷ್ಟೋ ಮಂದಿ ಕ್ಯಾನ್ಸರ್ ನೋಡ್ತಾ ಇದ್ದೀವಿ. ಹೆಣ್ಣು ಮಕ್ಕಳಲ್ಲೂ ಬರ್ಬೋದು, ಗಂಡು ಮಕ್ಕಳಲ್ಲಿ ಬರ್ಬೋದು. ಹೆಣ್ಮಕ್ಳಲ್ಲಿ ಸ್ವಲ್ಪ ಪ್ರಮಾಣ ಹೆಚ್ಚಿಗೆ ಆದರೆ, ಈಗ ನಮ್ಮ ಇಂಡಿಯನ್ ಡಾಟಾ ನೋಡಿದ್ರೆ 120 ಅಂತ ಹೇಳ್ತೀವಿ. ಇಂಡಿಯಾ ಮೇಲ್ಸಲ್ಲಿ 100 ಇದೆ ಪರ್ 100,000 ಪಾಪ್ಯುಲೇಷನ್. ಸೊ ಶ್ರೀಮಂತರು ಬಡವರು ಎಂಬುದಿಲ್ಲ, ಯಾರಿಗಾದರೂ ಬರ್ಬೋದ್ರಿ. ಸಿಟಿಯಾಗಿದ್ದವ್ರಿಗೆ ಬರ್ತಾನೋ, ಹಳ್ಳಿಯಾಗಿದ್ದವ್ರಿಗೆ ಬರೋಲ್ಲ ಅನ್ನೋದಿಲ್ಲ, ಹಳ್ಳಿಯಾಗಿದ್ದವ್ರಿಗೂ ಬರುತ್ತಾರೆ. ಸೊ ಕಾಸ್ಟು, ಕ್ರೀಡು, ರಿಲಿಜನ್ ಏನಿಲ್ಲ, ಯಾರಿಗಾದರೂ ಕ್ಯಾನ್ಸರ್ ಬರ್ಬೋದು. ಸೊ ಇವೆಲ್ಲ ತಪ್ಪು ಕಲ್ಪನೆಗಳು ನಾವು ನಮ್ಮ ತಲೆಯನ್ನು ತೆಗೆದು ಹಾಕ್ಬೇಕ್ರಿ. ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕ್ಯಾನ್ಸರ್ನು ಇನ್ನೊಂದು ರೋಗ, ಬೇರೆ ಇದ್ದಂಗೆ ಇದೊಂದು ರೋಗ. ಇಟ್ ಈಸ್ ಒನ್ ಮೋರ್ ಡಿಸೀಸ್. ನಾನು ಒಬ್ಬ ಡಾಕ್ಟ್ರ್ ಬಳಿ ಹೋಗ್ತೀನಿ, ಚಿಕಿತ್ಸೆ ತಗೋತೀನಿ, ಅದನ್ನು ಗುಣಪಡಿಸ್ಕೋತೀನಿ ಅನ್ನೋಂಥದ್ದು ಭಾವನೆ ಬರ್ಬೇಕ್ರಿ. ಇದು ವೆಸ್ಟರ್ನ್ ವರ್ಲ್ಡಿಗೆ ಇದೆ. ಇವತ್ತು ಕೀಮೋಥೆರಪಿ ತಗೋತಾರೆ, ಮಧ್ಯಾಹ್ನ ಮತ್ತೆ ಕೆಲಸಕ್ಕೆ ಹೋಗ್ತಾರೆ ಅಂತೇಳಿರಿ. ನಮ್ಮಲ್ಲಿ ಕ್ಯಾನ್ಸರ್ ಆಗಿದ್ರೆ 6 ತಿಂಗಳು ಮನೆ ಮಕ್ಕೊಂಡ್ಬಿಡ್ತೀವಿ ನಾವು. ಯಾಕಂದ್ರೆ ಅದು ಪೂರ ಮುಗೀತನ ನಮ್ಮ ತಲೆಗಿರ್ತಾರೆ. ಸೊ ಇದು ಮಾನಸಿಕ ರೋಗನೂ ಹೌದಂತ ಅನಿಸುತ್ತೆ ಎಲ್ಲರೂ. ಯಾಕಂದ್ರೆ ಇಷ್ಟು ವರ್ಷದಿಂದ ಹಿಂಗೆ ಫಿಕ್ಸ್ ಆಗ್ಯದ ಕ್ಯಾನ್ಸರ್ ಅಂದರೆ ಡೆತ್ ಅನ್ನೋದು. ಯು ಕ್ಯಾನಾಟ್, ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ರಿಮೂವ್. ಲೆಟ್ ಅಸ್ ಆಲ್ ವರ್ಕ್ ಟುಗೆದರ್, ಲೆಟ್ ಅಸ್ ಗೆಟ್ ಮೋರ್ ಅವೇರ್ನೆಸ್, ಲೆಟ್ ಅಸ್ ಟ್ರೈ ಆ್ಯಂಡ್ ಗೆಟ್ ದ ಕ್ಯಾನ್ಸರ್ ಅರ್ಲಿ ಅನ್ನೋದು ನಾನು ಇವತ್ತಿನ ದಿವಸ ತಮ್ಮೆಲ್ಲರಿಗೆ ಈ ವಿಷಯ ಹೇಳಿ, ನಾನು ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಐ ಆಮ್ ವೆರಿ ಓಪನ್ ಫಾರ್ ಡಿಸ್ಕಷನ್. ಇದು ವಿವಾದನಿದೆ, ಏನು ನಿಮ್ಗೆ ಕೆಲವೊಂದು ವಿಷಯಗಳು ನಾನು ಹೇಳಿದ್ದು ಕರೆಕ್ಟ್ ಅನ್ಸ್ಲಿಕ್ಕಿಲ್ಲ, ಬಟ್ ನೀವು ಕೇಳ್ಬೋದು, ಅದರ ಬಗ್ಗೆ ಕ್ಲಾರಿಫಿಕೇಶನ್ ಪಡ್ಕೋಬೋದು. ಮತ್ತೊಮ್ಮೆ ಧನ್ಯವಾದಗಳು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ನಮಸ್ಕಾರ. ಯಾರಿಗಾದರೂ ಸಂಶಯ ಪ್ರಶ್ನೆಗಳಿದ್ದರೆ ತಮ್ಮ ಪ್ರಶ್ನೆಗಳಿಗೆ ಸ್ಪಂದಿಸ್ತಕ್ಕಂಥ ಪ್ರವೃತ್ತಿ ಹೊಂದಿದ್ದಾರೆ. ಎನಿವನ್ ಹೂ ವಾಂಟ್ಸ್ ಟು ಆಸ್ಕ್ ಎ ಕ್ವಶನ್, you are most welcome. Student, parents, anybody. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಂಬುಜಾ ಮಳ್ಖೇಡ್ಕರ್ ಅಂತ. ಫೈಬ್ರೋ ಅಡೆನೋಮಾ ಏನಿದು? ಇದು ಒಂದು ಸ್ತನದಲ್ಲಿ ಗಂಟಿದ್ದು ಅದು ಸ್ವಲ್ಪ ಮೊಬಿಲಿಟಿ ಇತ್ತು. ಇದ್ರೆ ಅದಕ್ಕೆ ಫೈಬ್ರೋ ಎಡಿನೋಮ್ ಅಂತ ಕರಿತೀವಿ. ಅದು ಇಟ್ ಈಸ್ ಎ ಬಿನೈನ್ ಕಂಡೀಷನ್, ಅಂದರೆ ಕ್ಯಾನ್ಸರ್ ಅಲ್ಲ ಅದು. ಅದು ಒಂದು ಬಾಡಿಯಲ್ಲಿರುವಂಥ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ನಿಂದ ಬರುತ್ತೆ. ಯೂಶಲಿ ಚಿಕ್ಕ ಅಂದರೆ ಯಂಗ್ ಏಜ್ನಾಗ ರೀ, ಒಂದು 20sದಲ್ಲಿ 30sದಲ್ಲಿ 40sದಲ್ಲಿ ಬರುತ್ತೆ. ಅದು ಅದ್ರ ಬಗ್ಗೆ ಭಯ ಪಡೋದೇನಿಲ್ಲ, ಬಟ್ ಅದು ಅಂಥೇಳಿ ನೆಗ್ಲೆಕ್ಟ್ನು ಮಾಡಬಾರ್ದು. ನೀವೇ ಡಿಸಿಷನ್ ತೊಗೊಬಾರ್ದು. ಡಾಕ್ಟ್ರ್ ಬಳಿ ಹೋಗ್ಬೇಕು, ಡಾಕ್ಟರ್ ತಪಾಸ್ ಮಾಡ್ತಾರೆ, ಅದರದ್ದು ಒಂದು ಅಲ್ಟ್ರಾಸೌಂಡ್ ಮಾಡ್ತಾರೆ, ಖಚಿತವಾಗಿದ್ದರೆ ಅವ್ರು ಫಾಲೋ ಅಪ್ ಮಾಡ್ತಾರೆ. ಅದು ಇಟ್ ಈಸ್ ಅದು ಹಾರ್ಮೋನ್ ಹ್ಯಾಂಗೆ ಏಜ್ ಇದಾದಂಗೆ ಅದು ತಾನೇ ಕಡಿಮೆ ಆಗುತ್ತೆ. ಅದು ಭಾಳ ಹೆಚ್ಚಿಗಿತ್ತು, ಭಾಳ ದೊಡ್ಡದಿತ್ತು ಅಂದರೆ ಮಿನಿ ಟೈಮ್ಸ್ ಅದು ತೆಗಿತೀವಿ ರೀ, ಆಪರೇಷನ್ ಮಾಡಿ. ಅದು ತೆಗೆದ್ರೆ ಮತ್ತೆ ರಿಪೀಟ್ ಆಗೋದಿಲ್ಲ? ಆಗ ಚಾನ್ಸಸ್ ಭಾಳ ಕಡಿಮೆ ರೀ. ಅದು ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇನ್ನೊಂದು ಗಂಟೆ ಬರ್ಬೋದು ಪಕ್ಕದಾಗ, ಇಲ್ಲ ಅಂತಿಲ್ಲ. ಅದರಿಂದ ಜೀವಕ್ಕೇನು ಅಪಾಯ ಇರೋದಿಲ್ಲ. ಜಸ್ಟ್ ಗಾಬರಿ ಪಟ್ಕೊಳ್ಳೋಂಥದ್ದು ಏನಿರಲ್ಲ, ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಅದರದ್ದೇನು ಸೈಡ್ ಎಫೆಕ್ಟ್ಸ್ ಏನಿಲ್ಲ. ಅದು ಒಂದು ಸ್ವಲ್ಪ ನೋವು ಇರ್ತದೆ, ಡಿಸ್ಕಂಫರ್ಟ್. ಓಕೆ, ಇನ್ನೊಂದು ಪ್ರಶ್ನೆ. ನನ್ನ ಮಗಳು ಭರತನಾಟ್ಯ ಕಲಿತಾಳ. ಇತ್ತೀಚೆಗೆ ಒಬ್ಬರು ಯೋಗ ಸರ್, ನೀವು ಆಕೆಗೆ ಅದನ್ನು ಕಲಿಸ್ಬೇಡ್ರಿ, ಆಕೆ ಯಾವಾಗಲೂ ಮೇಕಪ್ ಮಾಡ್ಕೋತಾಳ, ಅದರ್ಲಿಂತೂ ಕ್ಯಾನ್ಸರ್ ಬರ್ತಾವಂತ ನನ್ನ ಮಗಳ ಎದುರು ಹೇಳಿಬಿಟ್ರು ಅವರು. ಸುಳ್ಳು. ಐ ಡೋಂಟ್ ಅಗ್ರಿ ವಿತ್ ದಟ್ ಒನ್. ಓಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನನ್ನ ಹೆಸರು ಮಮತಾ ಅಂತ. ಸರ್, ಇದು HPV ಇಂಜೆಕ್ಷನ್ ಇದೆ ಅಲ್ಲ, ಅದು 16 ಇಯರ್ಸ್ಗೆ ಮಾತ್ರ ಸೀಮಿತನಾ? ಅಬೌವ್ 30 ಹಾಕ್ಸ್ಕೊಂಡ್ರೆ ಒಳ್ಳೇದಾ ಅಥವಾ ಕೆಟ್ಟದ? 9 to ಈಗಿನ ರೆಕಮೆಂಡೇಶನ್ ಪ್ರಕಾರ 9 to 14 ಇಯರ್ಸ್ ಇಸ್ ದಿ ಓನ್ಲಿ ಸಿಂಗಲ್ ಡೋಸ್ HPV ವ್ಯಾಕ್ಸಿನ್ ಇದ್ದಾರೆ. ಅಬೋವ್ 16 to 25 ತನಕ ದೇ ಮೇಡ್ ಇಟ್ 2 doses ರೀ, ಟು ಗೆಟ್ ದಟ್ ಸೇಮ್ ಇಮ್ಯುನಿಟಿ. ಅಬೌವ್ 25ಗಿಂದ ಅಷ್ಟು ಬೆನಿಫಿಟ್ಸ್ ಇಲ್ಲ. ಅಪ್ ಟಿಲ್ 40 ಸಮ್ ಪೀಪಲ್ ಟೇಕ್ 3 doses ಆಲ್ಸೋ, ಬಟ್ ಡೆಫಿನೆಟ್ ಬೆನಿಫಿಟ್ ಇರೋದು ಅಪ್ ಟಿಲ್ 15 ರೀ, ಬಿಫೋರ್ ದ ಮ್ಯಾರೇಜ್ ಅಂತ ಹೇಳ್ತಾರಂತ. ಹಾಂ ಸರ್, ಅದು ಓನ್ಲಿ ಸರ್ವೈಕಲ್ ಕ್ಯಾನ್ಸರಿಗೆ ಮಾತ್ರ ಪ್ರೊಟೆಕ್ಷನ್, ಅದರ್ ಕ್ಯಾನ್ಸರ್ಗೆ ಏನಾದರೂ? ಮೇನ್ಲಿ ಓನ್ಲಿ ಸರ್ವೈಕಲ್ ಕ್ಯಾನ್ಸರ್ ಇರೋದು. ಮತ್ತು ಇವ ಕಡೆಗೆ ಇದು ಕೆಲವೊಬ್ಬರಿಗೆ ವಾರ್ಟ್ ಅಂತ ಬರ್ತಾವ್ರಿ, ಏನಲ್ಲಿ ಏರಿಯಾದಲ್ಲಿ ಪೇರಿಯಲ್ಲ ವಾರ್ಟ್ ಕಡಿಮೆ ಆಗೋದು. ಸೊ ಅದರ್ ದೆನ್ ದಟ್ ವಿ ಡೋಂಟ್ ಗೆಟ್ ಎನಿ ಅದರ್ ಬೆನಿಫಿಟ್ ವಿತ್. ಹಾಂ ಸರ್,
ಇದು ಮೆಮೋಗ್ರಫಿ ಮತ್ತು ಈ ಸರ್ವೈಕಲ್ ಕ್ಯಾನ್ಸರ್ ಟೆಸ್ಟನ್ನು ಹಳ್ಳಿ ಮಟ್ಟದಲ್ಲಿ ಯಾಕೆ ಗೌರ್ಮೆಂಟ್ ಅಥವಾ ಅದರ್ ಯಾಕೆ ಪ್ರೊವೈಡ್ ಮಾಡಲಿಲ್ಲ? ಅಲ್ಲಿ ಅವೈಲಬಲ್ ಇಲ್ಲ. ಈಗ ನಾನು ಆಲ್ಮೋಸ್ಟ್ ಇಲ್ಲಿ ಹಳ್ಳಿ ಓಡಾಡ್ತೀನಿ, ಅವೇರ್ನೆಸ್ ಇಲ್ಲ. ಸೊ ಈ ಮೆಮೋಗ್ರಫಿಯನ್ನು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಅವಕಾಶ ಮಾಡಿಕೊಟ್ರೆ ಹೆಲ್ಪ್ ಆಗ್ತದೆ. ಇಲ್ಲ, ಅದು ಕರೆಕ್ಟ್ ಅದ್ರಿ, ಬಟ್ ಜನರ ಸ್ಪಂದಿಸೋದಲ್ರಿ. ಯಾಕಂದ್ರೆ ನಾನು ಒಂದು ಹಳ್ಳಿನಿಂದ ಬಂದಿದ್ದೇನೆ. ಐ ಅಡಾಪ್ಟೆಡ್ 25 ವಿಲೇಜಸ್ ರೀ ನಮ್ಮ ಊರು ಸುತ್ತಮುತ್ತ. ಐ ಡಿಡ್ ಓನ್ಲಿ ಫಾರ್ 3 ಕ್ಯಾನ್ಸರ್ಸ್ ರೀ: ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್. ಈ 3 ಕ್ಯಾನ್ಸರ್ ಬಗ್ಗೆ ಒಬ್ಬರು ಡಾಕ್ಟರ್ ಟ್ರೈನ್ ಮಾಡಿದೆ, ಒಬ್ಬರು ನರ್ಸ್ ಟ್ರೈನ್ ಮಾಡಿದೆ, ಒಬ್ಬರು ಸೋಷಿಯಲ್ ವರ್ಕರ್ ರೀ. ಒಂದು ಆಟೋ ರಿಕ್ಷಾ ಕೊಡಿಸಿ ಕಳಿಸ್ತೀನಿ ರೀ ಇವೆಲ್ಲ ಸಾಮಾನುಗಳು ತೊಗೊಂಡು. ವಿ ವೆಂಟ್ ಟು ಡೋರ್ ರೀ, ಎವ್ರಿ ಡೋರ್ 25 ವಿಲೇಜಸ್. ಕನಿಷ್ಠ ಒಂದು 10,000 ಜನರಿಗೆ ವಿ ಮೈಟ್ ಹವ್ ರೀಚ್ಡ್. ವೆರಿ ವೆರಿ ಪುವರ್ ರೆಸ್ಪಾನ್ಸ್ ರೀ, ವೆರಿ ಪುವರ್ ರೆಸ್ಪಾನ್ಸ್. ಐ ವಾಸ್ ವೆರಿ ಡಿಸ್ಹಾರ್ಟೆಂಡ್ ಆ್ಯಕ್ಚುಲಿ. ಬಟ್ ಬರ್ರಿ ಅಂದ್ರೆ ಆ ಹೊಲಕ್ಕೆ ಹೋಗ್ಯಾರ್ರಿ, ಅವ್ರು ನೋಡೋದಿಲ್ಲ, ಏನಾರ ಒಂದು ನಾವು ಹೇಳಿ ಒಟ್ಟು ಬರೋದೇ ಅಲ್ರಿ. ಅವ್ರಿಗೇನು ಭಯನೂ ನೆಗ್ಲಿಜೆನ್ಸು. ಬಟ್ ನೀವು ಹೇಳೋದು ಕರೆಕ್ಟ್ ಅದು ಪಾಯಿಂಟ್. ಯಾಕೆಂದ್ರೆ ನಾವು ಧರ್ಮಸ್ಥಳ ಸಂಸ್ಥೆ ಸರ್, ನಾನು ಆಲ್ಮೋಸ್ಟ್ ತುಂಬಾ ಕಡೆಯಲ್ಲಿ ಇದ್ರದ್ದೇ ಕ್ಯಾಂಪ್ ಮಾಡಿದ್ದೆ. ಸೊ ಜನರನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಇದೊಂದು ಕಾಮನ್ ಅನ್ನುವಂಥದ್ದು ಅವರಿಗೆ ಒಂದು ಅವರ ಲೋಕಲ್ ಹಾಸ್ಪಿಟಲ್ಗಳಲ್ಲಿ ಅವೈಲೇಬಲ್ ಇತ್ತು ಅಂದ್ರೆ ಸೊ ಅದೊಂದು ಅವರಿಗೆ ಹೆಲ್ಪ್. ಈಗ ನಾವು ಆ ಊರು ಸುತ್ತಮುತ್ತ ಇರೋದ್ರಿಂದ ನನ್ನ ಪರ್ಸನಲ್ ಟಚ್ನಿಂದ ಐ ವಾಸ್ ಏಬಲ್ ಟು ಕವರ್ ಸೋ ಮೆನಿ ಪೀಪಲ್ ರೀ. ಅದರಲ್ಲಿ ಒಂದು 40 ಜನರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಿಡೋ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಬಟ್ ಟು ಟೆಲ್ ಯು ಹಾನೆಸ್ಟ್ಲಿ, ಐ ಫೆಲ್ಟ್ ಎಟ್ ದ ಎಂಡ್ ಇಟ್ ಮೇ ನಾಟ್ ಬಿ ವೆರಿ ಪ್ರಾಕ್ಟಿಕಲ್ ಅಂತ ಅನಿಸ್ತಾರೆ ಅಷ್ಟೇ. ಸರ್, 40 ಜನರಿಗೆ ಮೆಮೋಗ್ರಫಿ ಮಾಡಿದಾಗ 6 ಜನರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಗೊತ್ತಾಯಿತು. ಸೊ ಆಲ್ಮೋಸ್ಟ್ ಎಲ್ಲರಿಗೆ ಅದನ್ನು ಮಾಡಿಸ್ಕೊಂಡ್ರೆ ಹೆಲ್ಪ್ ಆಗ್ತದಲ್ಲ ಅನ್ನುವಂಥ 100% ಇಟ್ ಈಸ್ ಪ್ರಾಕ್ಟಿಕಬಿಲಿಟಿ ಭಾಳ ರೀ. ಈಗ ಮೆಮೋಗ್ರಫಿ ಮಷೀನು ಪ್ರತಿಯೊಂದು ಹಳ್ಳಿಯಲ್ಲಿ ಇಡೋದು, ಒಂದು ದೊಡ್ಡ ದೊಡ್ಡ ಸಿಟಿಗಳದಾಗ ದೊಡ್ಡ ಹಾಸ್ಪಿಟಲಲ್ಲೇ ಇರೋದಿಲ್ಲ ರೀ. ಸೊ ಹೀಗಾಗಿ ಲಿಮಿಟೇಷನ್ಸ್ ಆರ್ ದೇರ್. ಪ್ರಾಕ್ಟಿಕಲಿ ಇಟ್ ಈಸ್ ಡಿಫಿಕಲ್ಟ್ ರೀ, ಬಟ್ ಇಟ್ ಈಸ್ ಪಾಸಿಬಲ್ ಇನ್ ಕಮಿಂಗ್ ಡೇಸ್. Yes, sir. Okay, thank you, sir. Thank you. ಸರ್, ನಾನು BS ದೇಸಾಯಿ ಅಂತ ಹೇಳಿ. ಈಗ ತಾವು ಹೇಳಿದಂತೆ ಈ ಕೆಲವು ಸಿಗರೇಟ್ ಸೇದಿದ್ರೆ ಮತ್ತೆ ಗುಟ್ಕಾ ತಿಂದರೆ ಓರಲ್ ಕ್ಯಾನ್ಸರ್ಸು ಮತ್ತು ಬೇರೆ ಬರ್ತದೆ ಅಂತ ಹೇಳಿದ್ರಲ್ಲ. ಬಟ್ ಆಹಾರ ಪದ್ಧತಿ ಅಂತ ಅಂದರೆ ಸಾರ್ವಜನಿಕರ ಒಂದು ಪ್ರಶ್ನೆ ಏನಂತಂದರೆ, ನಾವು ಊಟ ಮಾಡುವುದು ಮತ್ತು ಬೇರೆ ಹಣ್ಣು ಹಂಪಲುಗಳು ತಿನ್ನೋದರಿಂದನೂ ಸಾಕಷ್ಟು ಜನರು ಅದರ ಒಂದು ವ್ಯವಸ್ಥೆ ಸರಿ ಇರದೇ ಇರೋ ಪ್ರಯುಕ್ತವಾಗಿ ಇಡೀ ಮನುಷ್ಯರಿಗೆ ಕ್ಯಾನ್ಸರ್ ಬರ್ತದೆ ಅಂತೇಳಿ ಜನರ ಅನಿಸಿಕೆ ಭಾಳ ಇದೆ. ಅದು ಯಾವ ಥರ ಬರ್ತದೆ? ಯಾಕಂತಂದರೆ ಗಡ್ಡೆ ಆದ್ರೆ ಕ್ಯಾನ್ಸರು ಅಥವಾ ಬೇರೆ ಬೇರೆ ರೀತಿಯಿಂದ ಕ್ಯಾನ್ಸರ್ ಬರುವಂಥ ಲಕ್ಷಣಗಳು ಏನಾದರೂ ಜನರಿಗೆ ಮೊದಲೇ ನಮಗೆ ಗೊತ್ತಾಗ್ತದೆ ಅನ್ನೋದ್ರ ಬಗ್ಗೆ ತಾವು ಹೇಳ್ಬೋದು. ಅದೇ ಈಗ ಇದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ಡಾಕ್ಟರ್ ಭಾಗ್ಯಶ್ರೀ ಅವರು ಹೇಳಿದರು. ಈ ಕ್ಯಾನ್ಸರ್ ಬರ್ಬೇಕಾದ್ರೆ ಆಹಾರದ ಪದ್ಧತಿ ಎಷ್ಟು ಇಂಪಾರ್ಟ್ ಇದೆ. ಅವ್ರು ಏನೇನು ಹೇಳಿದ್ರು ಅಷ್ಟು ಕ್ಯಾನ್ಸರ್ ಬರೋ ಲಕ್ಷಣ ಇರೋಂಥ ಆಹಾರಗಳ ಬಗ್ಗೆ ಹೇಳಿದ್ರು. ಈ ಕಾನ್ಸ್ಟೆಂಟಾಗಿ ಅದೇ ದಿನ ತಿಂದ್ರೆ ಏನಾಗುತ್ತೆ, ಅದು ಹೊಟ್ಟೆಗೆ ಕುಂದಿರ್ತದೆ. ಅದರಲ್ಲಿರೋಂಥ ಟಾಕ್ಸಿನ್ಸು, ಕಾರ್ಸಿನೋಜನ್ಸ್ ವಿಲ್ ಬಿ ಅಬ್ಸರ್ವ್ಡ್ ಇನ್ ಟು ದಿ ಮ್ಯೂಕಸ್ ಮೆಂಬ್ರೇನ್. ಇಟ್ ಈಸ್ ಎಕ್ಸ್ಪೋಸ್ಡ್. ಈವನ್ ನೀರಿನಲ್ಲಿ ಇರ್ಬೋದು ರೀ, ಆಹಾರದಲ್ಲಿ ಇರ್ಬೋದು. ಅದು ಕಾನ್ಸ್ಟೆಂಟಾಗಿ ಎಕ್ಸ್ಪೋಜರ್ ಆದ ಹೊತ್ತಿನಾಗೆ ಅಲ್ಲಿ ಒಂದು ಚೇಂಜಸ್ ಬರ್ತವೆ ರೀ. ಆ ಚೇಂಜಸ್ ಏನು, ಈ ನಿಯಂತ್ರಣ ತಪ್ಪಿ ಬೆಳ್ಳಕ್ಕೆ ಶುರು ಆಗ್ತಾರೆ ಆ ಸೆಲ್ಗಳು. ಅವಾಗ ಅದು ಗಡ್ಡೆ ಆಗುತ್ತೆ. ಆ ಗಡ್ಡೆ ಹೋಗಿ ಗಡ್ಡೆ ಮೇಲೆ ಒಂದು ಹುಣ್ಣಾಗುತ್ತೆ. ಅದು ಆಮೇಲೆ ರಕ್ತನಾಳಗಳದಾಗ ಎಂಟ್ರಿ ಆಗಿ ಬಾಡಿಯಲ್ಲಿ ಬೇರೆ ಕಡೆ ಎಲ್ಲ ಕಡೆ ಸ್ಪ್ರೆಡ್ ಆಗಕ್ಕೆ ಶುರು ಆಗುತ್ತೆ. ಇದು ಒಂದು ರೀತಿಯಿಂದ ಹೋಗೋಂಥ ಇದು. ಬಟ್ ಅಷ್ಟು ಸರಳ ಇಲ್ಲರಿ ಇದು. ನಾನು ನಿಮ್ಗೆ ಎಷ್ಟು ಸಂಕ್ಷಿಪ್ತವಾಗಿ ಹೇಳಿದೆ, ಇದರಷ್ಟು ಸರಳ ಇಲ್ಲ ಇದು. ಬಟ್ ಅಕಾರ್ಡಿಂಗ್ ಟು ಒನ್ ಸ್ಟಡಿ ದೇ ಶೋನ್ ದಟ್ 30% ಆಫ್ ದ ಕ್ಯಾನ್ಸರ್ಸ್ ಆರ್ ರಿಲೇಟೆಡ್ ಟು ಫುಡ್ ಅಂತ. The food what we eat, the water what we drink. So that is a very big idare. So food is also very very important in the reduction of the cancer. The type of the food we eat it, ಯಾವ ರೀತಿಯಿಂದ ನಾವು ಸ್ಟೋರ್ ಮಾಡಬೇಕು, ಯಾವ ಆಹಾರಗಳು ಉಣ್ಬೇಕು, ಯಾವ ಉಣ್ಬಾರ್ದು ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಮಾತಾಡಿದ್ದಾರೆ ಸರ್ ನಮಸ್ಕಾರ. ನನ್ನ ಹೆಸರು ನವೀನ್ ಅಂತ. ಸರ್ ನನ್ನ ಫ್ರೆಂಡ್ಗೆ 56 ವರ್ಷ ಈಗ ಒಂದು ಈ ಹೊಟ್ಟೆ ಕಡೆ ಇಲ್ಲಿ ಅಲ್ಲಿ ಸಣ್ಣ ಚಿಕ್ಕ ಒಂದು 3-4 ಕಡೆ ಗಡ್ಡಿ ಆಗಿದೆ. ಈಗ ಅವನು ಒಂದ್ಸಲ ಚೆಕಪ್ ಮಾಡಿಸ್ಕೋಬೇಕಾ ಹೆಂಗೆ? ಅವನೇನೋ ಇದು ಮುಂದೆ ಕನ್ವರ್ಟ್ ಟು ಕ್ಯಾನ್ಸರ್ ಅಂತೇಳಿ ಈಗಲೇ ತಿಳ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಒಂದು 3-4 ಕಡೆ ಇದೆ. ಯೂಶಲಿ ಅವು ಕ್ಯಾನ್ಸರ್ ಇರೋದಿಲ್ಲ. ಅವು ಯೂಶಲಿ ಸ್ಕಿನ್ ಕೆಳಗಡೆ ನ್ಯೂರೋಫೈಬ್ರೋಮ್ ಅಂತ ಇರ್ತಾವ, ಲೈಪೋಮಸ್ ಅಂತ ಇರ್ತಾವ. ಬಟ್
ತಾಪಸ್ ಮಾಡಿಸ್ಕೊಳ್ಳೋದು ಒಳ್ಳೆಯದು, ದರ್ ಇಸ್ ನಥಿಂಗ್ ರಾಂಗ್, ಬಟ್ ದಟ್ ದೇ ಆರ್ ನಾಟ್ ವೆರಿ ದೇ ಆರ್ ನಾಟ್ ದ ಸೈನ್ಸ್ ಆಫ್ ಕ್ಯಾನ್ಸರ್ ಅಂತ ನನಗನ್ನಿಸ್ತು. ಭಯ ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಥ್ಯಾಂಕ್ ಯು ಸರ್.